ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ತರಗತಿಗೆ ಮೊದಲು ಒಂದು ಶ್ಲೋಕ. ಧ್ಯಾಯೇತ್ ಪದ್ಮಾಸನಸ್ತಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯೇಮಾ ಪದ್ಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯದಂ ಭಕ್ತಾನಾಂ ಬಿಂಬವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತೇ ನಮಃ. ನಾವು ಹಿಂದಿನ ನಾಮದಲ್ಲಿ 79ನೇ ನಾಮದ ಅರ್ಥವನ್ನ ನಾವು ತಿಳ್ಕೊಂಡಿದ್ವಿ. ಇವತ್ತು ನಾವು 80ನೇ ನಾಮಕ್ಕೆ ಬರ್ತಾ ಇದ್ದೀವಿ. 80ನೇ ನಾಮ ಅಂತಂದ್ರೆ ಚಿತಿ ತದ್ಪದ ಲಕ್ಷಾರ್ಥ ದೇಕರ ಸ್ವರೂಪಿಣಿ ಅನ್ನೋ ಒಂದು 80ನೇ ನಾಮಕ್ಕೆ ನಾವಿವತ್ತು ಅರ್ಥವನ್ನ ತಿಳ್ಕೊತಾ ಇದ್ದೀವಿ. ಈ ನಾಮ ಅನ್ನೋದು ಎಷ್ಟೊಂದು ಅದ್ಭುತವಾಗಿದೆಯಪ್ಪ ಅಂದ್ರೆ ಅಷ್ಟೊಂದು ಪಾರಮಾರ್ಥಿಕ ಸಾರದಿಂದ ಈ ನಾಮ ಅನ್ನೋದು ಕೂಡಿದೆ. ಈ ನಾಮದಲ್ಲಿ ನಾವೇನೇನ್ ನೋಡ್ತೀವಿ ಅಂತಂದ್ರೆ ಪರಮಾತ್ಮ, ಜೀವಾತ್ಮ, ಚೈತನ್ಯ ಮತ್ತು ಮಹಾವಾಕ್ಯದ ಒಂದು ಸಾರವನ್ನ ಈ ನಾಮದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ನಾಮವನ್ನ ಒಂದು ಅದ್ಭುತವಾದಂತ ನಾಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮನುಷ್ಯನಾಗಿ ನಾವು ಜೀವ ತಳೆದಿದ್ದೀವಿ. ಈ ಸೃಷ್ಟಿ ಒಳಗೆ ನಾವು ಮನುಷ್ಯತ್ವವನ್ನ ತಾಳಿ ಈ ಸೃಷ್ಟಿಗೆ ಬಂದಿದ್ದೀವಿ. ಇಲ್ಲಿ ಬಂದಾಗ ನಾವ್ ಏನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಅಂದ್ರೆ ನಾವು ಪ್ರತಿಯೊಂದನ್ನ ಗ್ರಹಿಸ್ತೀವಿ. ಈ ಮನುಷ್ಯ ಜೀವನವನ್ನ ತಾಳಿ ಈ ಪ್ರಪಂಚಕ್ಕೆ, ಈ ಲೋಕಕ್ಕೆ ಬಂದ್ಮೇಲೆ ನಾವು ಪ್ರತಿಯೊಂದು ಗ್ರಹಿಸ್ತಾ ಇದ್ದೀವಿ. ಈ ಕಣ್ಣಿನ ಮುಖಾಂತರ ಈ ಸೃಷ್ಟಿನೆಲ್ಲ ನೋಡ್ತೀವಿ, ಕಿವಿ ಮುಖಾಂತರ ಏನೇನು ಇದ್ರಲ್ಲಿ ಕೇಳಿಸ್ಕೊತೀವಿ, ಎಲ್ಲವನ್ನ ನಾವು ಕೇಳಿಸ್ಕೊತೀವಿ. ಮತ್ತೆ ನಮ್ಮ ಬುದ್ಧಿ ಮುಖಾಂತರ ಒಂದು ಶಕ್ತಿಯಿಂದ, ಆ ಬುದ್ಧಿಶಕ್ತಿಯಿಂದ ಎಲ್ಲವೂ ಕಾಣ್ತಾ ಹೋಗ್ತೀವಿ. ಇದಕ್ಕೆಲ್ಲ ಕಾರಣ ಏನು, ಇದು ಹೇಗಾಗ್ತಾ ಇದೆ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ಕಿವಿಯಿಂದ ಕೇಳ್ತೀವಿ, ಯೋಚನೆ ಮಾಡೋ ಅಂತ ಶಕ್ತಿ ಇದೆ. ಇದಕ್ಕೆಲ್ಲ ಏನ್ ಕಾರಣ, ಹೇಗ್ ಬರ್ತಾ ಇದೆ, ಇದೆಲ್ಲ ಹೇಗ್ ನಡೀತಾ ಇದೆ ಅನ್ನೋದ್ರ ಕಡೆಗೆ ನಮ್ ಗಮನ ಹೋಗಲ್ಲ. ಆದ್ರೆ ಇದೆಲ್ಲ ಯಾವ್ದ್ರಿಂದ ನಡೀತಾ ಇದೆಯಪ್ಪ ಅಂತಂದ್ರೆ ಇದಕ್ಕೆ ಸಾಕ್ಷಿಯಾಗಿರುವಂತ ಒಂದು ಶಕ್ತಿ ಇದೆ. ನಮ್ಮ ಒಳಗಡೆ ಒಂದು ಸಾಕ್ಷೀಭೂತವಾಗಿರುವಂತ ಒಂದು ಶಕ್ತಿನ ನಾವು ಕಾಣ್ತೀವಿ. ಆ ಶಕ್ತಿ ಮುಖಾಂತರ ನಾವು ಈ ವ್ಯವಹಾರನ ಈ ಲೋಕದಲ್ಲಿ ನಡೆಸ್ತಾ ಇದ್ದೀವಿ, ನೋಡ್ತೀವಿ, ಕೇಳ್ತೀವಿ, ಯೋಚನೆ ಮಾಡ್ತೀವಿ. ಈ ಶಕ್ತಿಗಳೆಲ್ಲ ಎಲ್ಲಿಂದ ಬರ್ತಾ ಇದೆಯಪ್ಪ ಅಂದ್ರೆ ನಮ್ಮ ಒಳಗಡೆ ಇರತಕ್ಕಂತ ಅಚಿತ್ ಅನ್ನೋ ಒಂದು ಶಕ್ತಿ ಏನಿದೆ, ಶಕ್ತಿ ಮುಖಾಂತರ ಇದನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಾವೇನ್ ಅನ್ಕೊಂಡ್ಬಿಡ್ತಾ ಇದ್ದೀವಿ, ಅದ್ರ ಕಡೆ ನಮಗ್ ಗಮನ ಇಲ್ಲ. ಓ, ನಾನ್ ಮಾತಾಡ್ತಾ ಇದ್ದೀನಿ, ನಾನೇ ಎಲ್ಲ ಮಾಡ್ತಾ ಇದ್ದೀನಿ, ನಾನೇ ಎಷ್ಟೊಂದು ಬುದ್ಧಿ ಉಪಯೋಗಿಸಿ ನಾನು ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಂತ ನಾವ್ ಅನ್ಕತೀವಿ. ಆದ್ರೆ ಅಚಿತ್ ಅನ್ನೋದು ನಮ್ಮ ಒಳಗಡೆಯಿಂದ ಒಳಗಡೆ ಇದು ಈ ಎಲ್ಲ ಕೆಲಸ ಕೂಡ ಮಾಡ್ತಾ ಇದೆ. ಈ ದೇಹ ಅಂತಂದಾಗ ಈ ದೇಹಕ್ಕೆ ಒಂದು ಜೀವ ಬೇಕು.
ಇಲ್ಲ ಅಂದ್ರೆ ಈ ದೇಹಕ್ಕೆ ಒಂದು ಜೀವ ಇದ್ದಾಗಲೇ ಅದೇ ಒಂದು ಪ್ರಾಶಸ್ತ್ಯ, ಅದನ್ನ ದೇಹ ಅಂತ ಕರಿತೀವಿ. ಇಲ್ಲದೆ ಒಂದು ದೇಹ ನಿರ್ಜೀವವಾದ ಇರುತ್ತೆ. ಆ ದೇಹಕ್ಕೆ ಒಂದು ಜೀವವನ್ನ ಕೊಡೋದು ಯಾವ್ದಪ್ಪ ಅಂತಂದ್ರೆ, ಸಾರಿ ಮೇಡಮ್, ಯಾಕೋ ವಾಯ್ಸ್ ಕಟ್ ಆಗ್ತಾ ಇದೆ. ಕಟ್ ಆಗ್ತಾ ಇದೆಯಾ? ಸ್ವಲ್ಪನೂ ಕೇಳಿಸ್ತಾ ಇಲ್ವಾ? ಕೇಳಿಸುತ್ತೆ, ಕಟ್ ಆಗ್ತಾ ಇದೆ ವಾಯ್ಸ್ ಸ್ವಲ್ಪ. ಅದೇ ಏನೋ ಇದು ಇಂಟರ್ನೆಟ್ ಮಿಸ್ಟೇಕ್ ಅನ್ಸತ್ತೆ. ನೋಡೋಣ. ಈ ಜೀವ ಅನ್ನೋದಕ್ಕೆ ಒಂದು ಪ್ರಾಣ ಅನ್ನೋದು ಒಂದು ಶಕ್ತಿಯನ್ನ ಕೊಡುತ್ತೆ. ಆವಾಗ ಈ ಜೀವಕ್ಕೆ ಒಂದು ಶಕ್ತಿ ಅನ್ನೋದು ಬರುತ್ತೆ. ಇಲ್ಲದೆ ಹೋದ್ರೆ ಈ ದೇಹಕ್ಕೆ ಆ ಪ್ರಾಣ ಅನ್ನೋ ಸೇರದೆ ಇದ್ದಾಗ ಈ ಜೀವ ಅನ್ನೋದು ಇರಲ್ಲ, ನಿರ್ಜೀವ ಆಗೋಗುತ್ತೆ ಈ ದೇಹ. ಇಂಥ ಒಂದು ಪ್ರಾಣಕ್ಕೆ, ಆ ಪ್ರಾಣ ಬಂತು ಈ ದೇಹಕ್ಕೆ, ಆ ಪ್ರಾಣಕ್ಕೆ ಒಂದು ಚೈತನ್ಯವನ್ನ, ಒಂದು ಶಕ್ತಿಯನ್ನ ಕೊಡುವಂಥದ್ದು ಯಾವ್ದಪ್ಪ ಅಂತಂದಾಗ ಅದೇ ಚಿತ್. ಆ ಪ್ರಾಣಕ್ಕೆ ಒಂದು ಚೈತನ್ಯವನ್ನ, ಆ ಪ್ರಾಣಕ್ಕೆ ಒಂದು ಜ್ಞಾನವನ್ನ, ಆ ಪ್ರಾಣ ಬಂತು, ಆ ಪ್ರಾಣ ಯಾವ ರೀತಿ ನಡಬೇಕು ಈ ದೇಹದಲ್ಲಿ, ಯಾವ ರೀತಿ ಈ ದೇಹನ ಮುಂದೆ ಸಾಗಿಸ್ಬೇಕು ಅನ್ನೋ ಒಂದು ಜ್ಞಾನವನ್ನ ಕೊಡುವಂಥದ್ದು ಯಾವ್ದಪ್ಪ ಅಂದ್ರೆ ಆ ಪ್ರಾಣಕ್ಕೆ, ಅದ್ರೊಳಗಡೆ ಇರ್ತಕ್ಕಂಥ ಚಿತ್ ಅಂತ ಹೇಳ್ತಾರೆ. ಆ ಚಿತ್ ಮೂಲಕ ಎಲ್ಲವೂ ನಡ್ಕೊಂಡು ಹೋಗ್ತಾ ಈ ಜೀವ ಅನ್ನೋದು ಹೇಳ್ತಾ ಹೋಗುತ್ತೆ. ಆದ್ರೆ ಆ ಚಿತ್ತನ್ನ ನಾವು ಕಣ್ಣಿಂದ ನೋಡಕ್ಕಾಗಲ್ಲ, ಮತ್ತೆ ಮನಸ್ಸಿನಿಂದ ಅದನ್ನೇನಾರ ಅನುಭವಿಸ್ಬೇಕು ಅಂದ್ರೆ ಅದನ್ನು ಕಲ್ಪನೆ ಮೂಲಕ ನಾವು ಅನುಭವಿಸಕ್ಕಾಗಲ್ಲ. ಯಾಕೆಂದ್ರೆ ಅದು ನಮ್ಗ್ ಕಾಣ್ತಾ ಇಲ್ಲ. ಆ ಚಿತ್ ಅನ್ನೋದು ನಮಗ್ ಕಾಣಲ್ಲ. ನಾವ್ ಏನಾರ ಈ ಪ್ರಪಂಚದಲ್ಲಿ ನೋಡ್ತೀವಿ ಅಂದಾಗ ಅದ್ ನಮ್ಮ ಮನಸ್ಸಿನ ಕಲ್ಪನೆಗೆ ಬರುತ್ತೆ, ಅದನ್ನ ನಾವು ಮನಸ್ಸಿನಲ್ಲಿ ಅನುಭವಿಸ್ತೀವಿ ಈ ಜೀವದಲ್ಲಿ. ಆದ್ರೆ ಚಿತ್ ಅನ್ನೋದನ್ನ ನೋಡಕ್ಕೂ ಆಗಲ್ಲ, ಅದನ್ನ ಮಾಡ್ಕೊಂಡು ನಾವ್ ಈ ಮನಸ್ಸಿನಲ್ಲಿ ಅನುಭವಿಸಕ್ಕೂ ಆಗಲ್ಲ. ಆದ್ರೆ ಆ ಚಿತ್ ಅನ್ನೋದು ಇರ್ಲೇಬೇಕಾಗತ್ತೆ ನಾವು. ಯಾಕೆಂದ್ರೆ ಆ ಚಿತ್ ಇಲ್ಲ ಅಂತಂದ್ರೆ ನಾವು ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ಏನನ್ನು ನಾವು ಅನುಭವಿಸಕ್ಕಾಗಲ್ಲ, ಯಾವ ವಿಚಾರವನ್ನು ನಾವು ತಿಳ್ಕೊಳಕ್ಕಾಗಲ್ಲ. ಆ ಚಿತ್ ಅನ್ನೋದೇ ಅರಿವು ಅಂತ ಹೇಳ್ತಾರೆ. ಆ ಅರಿವೇ ಆ ಮಾತೆ. ಆ ಚಿತ್ರದಲ್ಲಿ ಆ ಮಾತೆ ನಮ್ಮ ಒಳಗೆ ಇದ್ದಾಳೆ, ಆತ್ಮ ಸ್ವರೂಪಿಣಿಯಾಗಿ ಮಾತೆ ನಮ್ಮಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ಚಿತಿ ಲಕ್ಷಾತ ಅನ್ನೋ ನಾಮದಿಂದ ಚಿತ್ ನಮ್ಗೆ ತಿಳಿಯುತ್ತೆ. ಮತ್ತೆ ಇದ್ದಾಳೆ ಅಂತ ನಮಗ್ ಗೊತ್ತಿಲ್ಲ. ಈ ಒಳಗಡೆ ಆ ಮತ್ತೆ ರೂಪದಲ್ಲಿ ನಮ್ಮ ಜೀವನ ನಡೆಸ್ತಾಳೆ ಅಂತ ನಮ್ಗೆ ಅರಿವಿಲ್ದೆ ಏನ್ ಮಾಡ್ತೀವಿ, ದಾನ ಮಾಡಿದ್ದೀವಿ. ಯಾವ ರೂಪದಲ್ಲಿ? ಕಾಳಿ ರೂಪದಲ್ಲಿ. ಆ ಜಗತ್ತಿನಲ್ಲಿ ಆ ಮಾತೆ ನಾವು ಪ್ರಾರ್ಥನೆ ಮಾಡ್ತೀವಿ, ಸ್ಮರಿಸ್ತಾ ಇದ್ದೀವಿ. ಆದರೆ ಆ ಮಾತೆ ನಮ್ಮ ಒಳಗೆ ಇದ್ದಾಳೆ, ನಮ್ಮ ಒಳಗೆ ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಆದ್ರಿಂದ ಆ ಮಾತೆ ಆ ಮಾತೇನೆ ಅವಳೇ ನಮ್ಮೊಳಗೆ ಇದು ನಮ್ಮ ಈ ಜೀವನವನ್ನ ನಡೆಸ್ತಾ ಇದ್ದಾಳೆ. ಅಂದ್ರೆ ಒಳಗಿನ ಚೈತನ್ಯ ಏನಿದೆ, ಈ ಒಳಗಿರೋ ಚೈತನ್ಯವೇ ಆ ಮಾತೆ. ಈಗ ನಾನು ಇದೀನಿ ಅಂತ ನಾನು ಹೇಳ್ಬೇಕಾದ್ರೆ ಆ ಇದ್ದೀನಿ ನಾನು ಇದೀನಿ. ಒಂದು ಕತ್ಲೆ ರೂಮಲ್ಲಿ ಕೂಡ ಹಾಕು, ನೀನ್ ಇದೆಯಪ್ಪ ಅಂತ ಅದಕ್ಕೆ ಆನ್ಸರ್ ಮಾಡ್ಬೇಕಾಗತ್ತೆ. ಅದಕ್ಕೆ ಆನ್ಸರ್ ಹೋಗ್ತು ನಾನಿದ್ದೀನಿ, ನಾನು ಇದೀನಿ ಅನ್ನೋ ಅರಿವು ನನಗಿದೆ. ಆ ಅರಿವೇ ಆ ಮಾತೆ ಅಂದ್ರೆ ಮಾತೆ ನಮ್ಮಲ್ಲಿದ್ದಾಳೆ. ಆದ್ರೆ ಅದನ್ನ ಗಮನಿಸ್ತೀರಾ, ಹೊರಗಿನ ಪ್ರಪಂಚದಲ್ಲಿ ಆ ದೇವಿಯಾಗಿ, ಗೌರಿಯಾಗಿ, ಲಕ್ಷ್ಮಿಯಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ಆದ್ರಿಂದ ಆ ಮಾತೆ ನಮ್ಮ ಆತ್ಮ ಸ್ವರೂಪಿಣಿಯಾಗಿರ್ತಕ್ಕಂಥ, ಆನಂದ ಸ್ವರೂಪಿಯಾಗಿರ್ತಕ್ಕಂಥ ಮಾತೆನ ನಾವು ಅರಿಬೇಕು. ಅವಳು ನಮ್ಮೊಳಗೆ ಇದ್ದಾಳೆ ಅನ್ನೋ ಒಂದು ಜ್ಞಾನವನ್ನ ನಾವು ಅರಿಬೇಕಾಗತ್ತೆ. ಇಲ್ಲಿ ಇದು ಮನುಷ್ಯತಿ ಅನ್ನೋದು ಒಂದು ಮಹಾವಾಕ್ಯ. ಆ ತತ್ವಂ
ಅಸಿ ಅಂತ ಅಂದ್ಬಿಟ್ಟು ಉಪನಿಷತ್ತು ಒಂದು ಮಹಾವಾಕ್ಯವನ್ನ ನಮಗ್ ಕೊಡ್ತಾ ಇದೆ. ಉಪನಿಷತ್ತಿನ ಮಹಾವಾಕ್ಯ ನಮಗ್ ತಿಳಿಸ್ತಾ ಇದೆ. ತತ್ ತ್ವಂ ಅಸಿ ಅಂದ್ರೆ ಏನು? ತತ್ ಅಂದ್ರೆ ಪರಮಾತ್ಮ, ತ್ವಂ ಅಂದ್ರೆ ಜೀವಿ, ಅಸಿ ಅಂದ್ರೆ ಒಂದೇ. ಅಂದ್ರೆ ಒಟ್ಟಾಗಿ ನಾವು ಹೇಳ್ಬೇಕು ಅಂದಾಗ ಆತ್ಮ ಬೇರೆ ಅಲ್ಲ, ಈ ಜೀವಿ ಬೇರೆ ಅಲ್ಲ, ಎಲ್ರೂ ಇವರಿರೋ ಒಂದೇ ಆತ್ಮನೇ ಅಂತ ಆ ಉಪನಿಷತ್ತಿನ ಆ ಮಹಾವಾಕ್ಯದ ಸಾರ ನಮ್ಗೆ ತಿಳಿಸ್ತಾ ಇದೆ. ಅಂದಾಗ ಈ ನಮ್ಮಲ್ಲಿ ಈ ಆತ್ಮ ಸ್ವರೂಪಿಯಾಗಿ ಆ ಮಾತೆ ಇದ್ದಾಳು, ಅವಳೇ ಆ ಮಹಾ ಚಿದೇಕರ, ಅವಳೇ ಚಿದಾನಂದ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ನಾವು ಈ ಮಹಾವಾಕ್ಯದ ಮೂಲಕ ನಾವು ಅರಿತಾ ಹೋಗ್ತೀವಿ. ಇದು ಬೇರೆ ಅಲ್ಲ, ಜೀವಿ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಇಬ್ರು ಒಂದೇ ಅನ್ನೋದನ್ನ ಆ ಮಹಾವಾಕ್ಯ ಏನ್ ಹೇಳ್ತಾ ಇದೆಯೋ ಅದನ್ನ ನಾವಿಲ್ಲಿ ಚಿತ್ತ ರೂಪದಲ್ಲಿ ನೋಡಿದಾಗ ನಮ್ಮಲ್ಲಿ ಏನ್ ಈ ಚಿತ್ತ ಅನ್ನೋದು, ಆ ಅರಿವು ಅನ್ನೋದು ಇದೆಯೋ, ಆ ಅರಿವು ಅನ್ನೋದಿಲ್ದೇ ಇದ್ರೆ ಈ ಪ್ರಪಂಚ ನಾವು ನಮ್ಮ ಅನುಭವಕ್ಕೆನೆ ಬರಲ್ಲ. ಆ ಚಿತ್ ಅನ್ನೋ ಒಂದು ರೂಪ ನಮ್ಮ ಒಳಗಡೆ ಏನಿದೆಯೋ ಅದೇ ಆ ಚಿದಾನಂದ ಸ್ವರೂಪ, ಅದೇ ಮಾತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಅದೇ ಪರಬ್ರಹ್ಮನ ಸ್ವರೂಪಿಣಿ ಅನ್ನೋ ಸತ್ಯವನ್ನ ನಮ್ಗೆ ಇದು ಸೂಚಿಸ್ತಾ ಇದೆ, ಈ ನಾಮ ನಮ್ಗೆ ಸೂಚಿಸ್ತಾ ಇದೆ. ಅದರಿಂದ ಆ ಪರಬ್ರಹ್ಮ ಸ್ವರೂಪಿಣಿಯನ್ನ, ನಮ್ಮಲ್ಲಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪಿಣಿಯನ್ನ ನಾವು ತಿಳ್ಕೋಬೇಕಾದಾಗ ನಾವು ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ನಮ್ಮಲ್ಲಿರ್ತಕ್ಕಂಥ ಆ ಮಾತೆಯನ್ನ ನಾವು ಅರಿಬೇಕಾದ್ರೆ ಏನ್ ಮಾಡ್ಬೇಕು? ಜ್ಞಾನ ಬೆಳೆಸ್ತಾ ಹೋಗ್ಬೇಕು. ಅಜ್ಞಾನದಲ್ಲಿದ್ರೆ ನಾವು ಆ ಮಾತನ್ನ, ನಮ್ಮೊಳಗಿರುವಂತ ಮಾತನ್ನ ನಾವು ತಿಳಿಯೋದಕ್ಕೆ ಸಾಧ್ಯ ಆಗಲ್ಲ. ಆದ್ರಿಂದ ಆ ಮಾತನ್ನ ತಿಳಿಯುವಂತ ಕೊಡಮ್ಮ ಕೊಡಮ್ಮ ಅಂತ ಆ ಮಾತನ್ನ ನಾವು ಪ್ರಾರ್ಥನೆ ಮಾಡುತ್ತಾ ಮುಂದಿನ ನಮ್ಮಕ್ಕೆ ಹೋಗೋಣ. ಲಕ್ಷಾರ್ಥ ಚಿತಿ ತದ್ಬದಲ. ಲಕ್ಷಾರ್ಥ ಅಂತ ಅಂದ್ರೆ ಏನಪ್ಪ ಅಂದ್ರೆ ಯಾವುದೇ ಒಂದು ವಿಚಾರದ ಒಳಗಿರ್ತಕ್ಕಂಥ ಒಂದು ಸೂಕ್ಷ್ಮ ಅರ್ಥವನ್ನ, ಒಂದು ತಾತ್ಪರ್ಯವನ್ನ, ಯಾವುದೇ ಒಂದು ವಿಚಾರವನ್ನ ನಾವು ಮಾತಾಡಿದಾಗ ಅದ್ರ ಒಳಗಿರ್ತಕ್ಕಂಥ ಒಂದು ತಾತ್ಪರ್ಯವನ್ನ ಸರಿಯಾಗಿ ನಮ್ಗೆ ತಿಳಿಯುವಂತೆ ಮಾಡೋ ಒಂದು ಕಾರ್ಯಕ್ಕೆ ನಾವೇನಂತ ಕರಿತೀವಿ? ಲಕ್ಷ್ಯ ಅಥವಾ ಲಕ್ಷ್ಯ ಅಂತ ಕರಿತೀವಿ. ಇದಕ್ಕೆ ಒಂದು ಉದಾಹರಣೆ ನೋಡೋಣ. ಯಾವ ವಿಚಾರನ ನಾವು ಅರ್ಥ ಮಾಡ್ತೀವೋ ಆ ವಿಷಯದಲ್ಲಿ ಒಂದು ಆಳವಾದ, ಒಂದು ಅರ್ಥಗರ್ಭಿತವಾದ ವಿಚಾರ ನಮಗ್ ತಿಳಿಸುತ್ತೋ ಅದನ್ನ ಲಕ್ಷ್ಯಾರ್ಥ ಅಂತ ಕರಿ. ಇದಕ್ಕೊಂದು ಉದಾಹರಣೆ ಅಂತಂದ್ರೆ ಇದೆ ಅಂತ ಅಂದ್ಬಿಟ್ಟು ಏನೋ ಒಂದು ನಮ್ಗೆ ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಅಂದಾಗ ನಮ್ಗೇನ್ ಅರ್ಥ ಆಗತ್ತೆ? ಏನು ಅರ್ಥ ಆಗಲ್ಲ. ಆ ಗಂಗೆಯಲ್ಲಿ ಹಳ್ಳಿ ಇರೋಕ್ ಸಾಧ್ಯವ? ಅದು ಇಲ್ಲ, ಅದ್ರೊಳಗಡೆ ಏನ್ ಅರ್ಥ ಇದೆ, ಅದೇನ್ ಅರ್ಥ ತಿಳಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತೇ ಆಗಲ್ಲ. ಅದನ್ನ ತಿಳಿಬೇಕು ಅಂದಾಗ ಅದು ನೇರವಾಗಿ ನಮ್ಗ ಅರ್ಥ ಆಗ್ಬೇಕು ಅಂತ ಅಂದಾಗ ಏನಾಗತ್ತೆ? ಗಂಗಾ ನದಿಯ ತೀರದಲ್ಲಿ. ಹೌದಾ? ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ತುಂಬಾ ಹೊತ್ತಿಂದ ಹಾಗೆ ಇದೆ. ಪದ್ಮಾ ಅವ್ರೆ, ಮಧ್ಯದಲ್ಲಿ ಮಾತಾಡೋದ್ ಬೇಡ ಅನ್ಕೊಂಡೆ, ರೆಕಾರ್ಡಿಂಗ್ ಬೇಡ. ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಾ ಮೇಡಮ್. ತೆಗ್ದಾಕ್ಬಿಡಿ, ಹಾಗೆ ಅದೇ ರೆಕಾರ್ಡಿಂಗ್ ಬೇಡ. ಸ್ವಲ್ಪ ನಮಗ ಅರ್ಥ ಆಗುತ್ತೆ ಕೇಳ್ತಾ ಇದ್ರೆ ಎದುರುಗಡೆ. ಸ್ವಲ್ಪ ಪ್ರಾಬ್ಲಮ್ ನೆಟ್ವರ್ಕ್ ನೆನ್ನೆಯಿಂದ. ಮತ್ತೆ ಅಂತ ಏನಪ್ಪಾ ಅಂತಂದ್ರೆ ಒಂದು ವಿಚಾರದ ಒಂದು ತಿಳಿಸೋದು ಅಂದ್ರೆ ಯಾವ ವಿಚಾರದ ಒಳಗೆ ಒಂದು ಅರ್ಥ ಅನ್ನೋದಿರುತ್ತೆ. ಯಾವುದೇ ಒಂದು ವಿಚಾರ ನಾವು ಮಾತಾಡ್ದಾಗ ಅದ್ಭುತವಾಗ್ಬೇಕು, ಅರ್ಥ ಆಗ್ಬೇಕು ಅದು ಚೆನ್ನಾಗಿ ಅಂತ ಅರ್ಥ ಲಕ್ಷ್ಯಾರ್ಥ ಅಂತ ಕರಿತೀವಿ. ಉದಾಹರಣೆಗೆ ಒಂದು ಹೇಳ್ತೀವಿ, ಗಂಗೆಯಲ್ಲಿ ಹಳ್ಳಿ ಇದೆ ಅಂದ್ಬಿಟ್ಟು ವಿಚಾರನೆ
ಗೊತ್ತಾಗತ್ತೆ. ಆ ವಿಚಾರ ಗೊತ್ತಾದಾಗ ಏನಾಗತ್ತೆ, ಅದರ ಅರ್ಥ ನಮಗ್ ಗೊತ್ತೇ ಆಗಲ್ಲ. ಗಂಗೆ ಹಳ್ಳಿ ಇದೆ ಅಂದ್ರೆ ನೀರಲ್ಲಿ ಹಳ್ಳಿ ಇರಕ್ ಸಾಧ್ಯವಾ? ಇದೇನಿದು ಅಂತ ನಾವು ಅನ್ಕೊಂತೀವಿ. ಅದನ್ನ ನೇರವಾಗಿ ಗರ್ಭಿತವಾಗಿ ನಾವು ಹೇಳಿದಾಗ, ಅಂದ್ರೆ ಗಂಗಾ ತೀರದ ಬಳಿ ಒಂದು ಹಳ್ಳಿ ಇದೆ, ಒಂದು ಹಳ್ಳಿ ಇದೆ ಅಂತ ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗತ್ತಲ್ಲ. ಆ ಗಂಗಾ ತೀರದ ಬಳಿ ಒಂದು ಹಳ್ಳಿ ಇದೆ ಅಂತ ಅನ್ಬಿಟ್ಟು ನಮ್ಗೆ ಗೊತ್ತಾಗತ್ತೆ. ಹಳ್ಳಿ ಅಂದ್ರೆ ನಮ್ಗೆ ಅದರಿಂದ ಇದನ್ನ ಲಕ್ಷಾರ್ಥ ಅಂತ ಅನ್ಬಿಟ್ಟು ನಾವು ಕರಿತೀವಿ. ಅದೇ ರೀತಿ ಈ ತತ್ ಅನ್ನೋದು ಪದ ಏನಿದೆ, ಒಂದು ವಾಕ್ಯ ಏನಿದೆ, ವೇದಾಂತದ ಒಂದು ವಾಕ್ಯ ಏನಿದೆ, ಅದರೊಳಗೆ ಮಹಾ ಶಕ್ತಿ, ಆ ಪರಬ್ರಹ್ಮ ಸ್ವರೂಪಿಣಿ ಆ ತತ್ ಅನ್ನೋ ಪದದಲ್ಲಿ ಇದ್ದಾಳೆ. ಅದು ನಮಗೆ ಸತ್ಯವಾದಂತ ಒಂದು ಮಾತಾಗಿರುತ್ತೆ, ವಾಕ್ಯವಾಗಿರುತ್ತೆ. ಆದ್ರಿಂದ ಇದನ್ನ ನಾವು ಲಕ್ಷ್ಯಾರ್ಥ ಅಂತ ಅಂದ್ಬಿಟ್ಟು ಕರಿತೀವಿ, ಲಕ್ಷ್ಯ ಅಂದ್ಬಿಟ್ಟು ಕರಿತೀವಿ. ಆ ತತ್ನಲ್ಲಿ ಅಮ್ಮ ಇದ್ದಾಳೆ, ಅಪರಬ್ರಹ್ಮ ಸ್ವರೂಪಿಣಿಯಾದಂತ ಅಮ್ಮ ಇದ್ದಾಳೆ. ಯಾವ ರೀತಿ ಇದ್ದಾಳೆ? ನಮ್ಗೆ ಅರಿವಿನ ರೂಪದಲ್ಲಿ ನಮ್ಮ ಶರೀರದಲ್ಲೇ ಇದ್ಕೊಂಡು ನಮ್ಮ ಈ ಚೈತನ್ಯ ರೂಪಿಣಿಯಾಗಿ ನಮ್ಮನ್ನ ನಡೆಸ್ತಾ ಇದ್ದಾಳೆ ಅನ್ನೋ ಒಂದು ಲಕ್ಷ್ಯವನ್ನ ಅದು ನಮ್ಗೆ ತಿಳಿಸುತ್ತೆ. ಲಕ್ಷ್ಯವನ್ನ ಆ ತತ್ ಅನ್ನೋ ಪದ್ಧತಿಯಿಂದ ನಮ್ಗೆ ತಿಳಿಸುತ್ತೆ. ಇದನ್ನ ನಾವು ಲಕ್ಷ್ಯಾರ್ಥ ಅಂತ ಕರೀತೀವಿ. ಈ ಆತ್ಮ ನಮ್ಮಲ್ಲಿರ್ತಕ್ಕಂತಹ ಆ ಆತ್ಮ ಚೈತನ್ಯವೇ ಆ ದೇವಿ ಅಂತ ಅಂದಾಗ, ಈ ಸತ್ಯ ನಮಗ್ ಗೊತ್ತಾದಾಗ ಏನಾಗತ್ತೆ, ಚೈತನ್ಯದ ಮೂಲಕ ಈ ಜೀವನ ನಡೆಸ್ತಾ ಇದ್ದಾಳೆ ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಅದೇ ರೀತಿ ಈ ಜಗತ್ತು ಆ ಚಿತ್ತನ ಪ್ರತಿಫಲನದ ಮೂಲಕವೇ ಆಗಿದೆ ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಯಾವ ರೀತಿ ಈ ಆತ್ಮ ಸ್ವರೂಪಿಣಿಯಾಗಿ ಈ ಜೀವವನ್ನ ನಡೆಸ್ತಾ ಇದ್ದಾಳೋ, ಅದೇ ರೀತಿ ಅವಳು ಚಿತ್ತನ ಪ್ರತಿಫಲನದಿಂದ ನಡೆಸ್ತಾ ಇದ್ದಾಳೆ ಅನ್ನೋದು ವೇದೋಪನಿಷತ್ತುಗಳ ಮೂಲಕ ನಮ್ಗೆ ತಿಳಿದು ಬರ್ತಾ ಇದೆ. ಆ ವೇದೋಪನಿಷತ್ತುಗಳ ಸಾರವೇ ಈ ನಾಮ. ಯಾವುದು? ಚಿತಿಸಿದ್ವದ ಲಕ್ಷಾರ್ಥ ಅನ್ನೋ ನಾಮ ಏನಿದೆ, ಅದು ಆ ವೇದ ಉಪನಿಷತ್ತುಗಳ ಸಾರ ಆಗಿದೆ. ನಾವೇನ್ ಮಾಡ್ತೀವಿ, ಈ ಜೀವಿ ಆದವನ್ ಏನ್ ಮಾಡ್ತಾನೆ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುನು ಅವನ್ ನೋಡೋದು ಯಾವ ರೀತಿ ನೋಡ್ತಾನಪ್ಪ, ಪ್ರತಿಯೊಂದು ವಸ್ತುನು ಈ ಜಗತ್ತಲ್ಲಿ ರೂಪದಿಂದ ಈ ಪ್ರಪಂಚವನ್ನು ಕಾಣ್ತಾ ಹೋಗ್ತಾನೆ. ಈ ಜೀವಿಯಾದನು ಈ ಪ್ರಪಂಚದಿಂದ ನೋಡೋದು ಹೇಗಪ್ಪ ಅಂದ್ರೆ, ಪ್ರತಿಯೊಂದು ವಸ್ತುಗಳಲ್ಲೂ ಅದರ ರೂಪವನ್ನ ಕಾಣ್ತಾ ಹೋಗ್ತಾನೆ, ಈ ಪ್ರಪಂಚನ. ಆದರೆ ವೇದಾಂತ ಆ ತರ ಇಲ್ಲ. ಅದ್ರ ತರ ಈ ಜಗತ್ತನ್ನು ನೋಡಾಗ ಏನಾಗುತ್ತೆ, ಅದರ ಮೂಲ ಯಾವುದು, ಜಗತ್ತಿಗೆ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಆ ಚೈತನ್ಯ. ಆ ಚೈತನ್ಯದ ಮುಖಾಂತರ ಆ ಚೈತನ್ಯ ಇದೆ ಅನ್ನೋದು ವೇದಾಂತದಿಂದ ನಮಗ್ ಕಾಣ್ತಾ ಬರುತ್ತೆ. ಆ ವೇದಾಂತವನ್ನ ಒಂದಾಗ ಏನಾಗುತ್ತೆ, ವಸ್ತುವಿನ ರೂಪದಲ್ಲಿ ನಾವು ಒಂದೊಂದನ್ನು ನೋಡ್ತಾ ಹೋಗ್ತೀವಿ. ಒಂದು ಜ್ಞಾನ ಅನ್ನೋದು ನಮ್ಮಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ, ಪ್ರತಿಯೊಂದರಲ್ಲೂ ಪರಮಾತ್ಮ ಇದ್ದಾನೆ, ಈ ಪ್ರತಿಯೊಂದು ವಸ್ತುವಿನಲ್ಲೂ ಆ ಪರಮಾತ್ಮ ಇದ್ದಾನೆ ಅನ್ನೋ ಒಂದು ಜ್ಞಾನ ನಮ್ಗೆ ಬರ್ತಾ ಹೋಗುತ್ತೆ. ಇದಕ್ಕೆ ಒಂದು ಉದಾಹರಣೆ, ಪ್ರತಿಯೊಂದರಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ನಾವು ಮಲ್ಕೊಂಡಿರ್ತೀವಿ. ನೀವು ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ, ವಿಡಿಯೋ ಆಫ್ ಮಾಡಿ ನೋಡೋಣ, ವಿಡಿಯೋ ಆಫ್ ಮಾಡ್ಬಿಟ್ಟು ಮಾತಾಡಿ ನೋಡೋಣ. ಕಂಟಿನ್ಯೂ ಮಾಡಿ, ವಿಡಿಯೋ ಆಫ್ ಮಾಡಿ. ಈಗ ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ನಾವು ಮಲಗಿರ್ತೀವಿ. ಆ ಮಲಗ್ದಾಗ ಏನಾಗುತ್ತೆ, ನಮ್ಗೆ ಗಾಢ ನಿದ್ದೆ ಬಂದಾಗ ಕನಸು ಬರಕ್ ಶುರುವಾಗುತ್ತೆ. ಮಲ್ಕೊಂಡಾಗ ನಮಗ್ ನಿದ್ದೆ ಬಂತು ಅಂದಾಗ ನಮ್ಮ ಈ ಇಂದ್ರಿಯಗಳೆಲ್ಲ ಸ್ತಬ್ಧ ಆಗತ್ತೆ. ಆ ಸ್ತಬ್ಧ ಆದಾಗ ನಾವು ಕನಸಿನ ಲೋಕಕ್ಕೆ ಹೋಗ್ತೀವಿ.
ಕನಸಿನ ಲೋಕಕ್ಕೆ ಹೋದಾಗ ಅಲ್ಲಿ ಏನಾಗತ್ತೆ, ಒಂದು ಹೊಸ ಜಗತ್ತು ಅಲ್ಲಿ ಸೃಷ್ಟಿಯಾಗತ್ತೆ. ಆ ಹೊಸ ಜಗತ್ ಸೃಷ್ಟಿಯಾದಾಗ ಅಲ್ಲೇನಾಗತ್ತೆ, ಗಿಡ ಇರುತ್ತೆ, ಬೆಟ್ಟ ಇರುತ್ತೆ, ನದಿಗಳಿರುತ್ತೆ. ಇವೆಲ್ಲವನ್ನ ಈ ಸ್ಥಿತಿಲಿ ನಾವು, ಈ ಜಾಗೃತ ಅವಸ್ಥೆಯಲ್ಲಿ ನಾವು ಏನ್ ಈ ಜಗತ್ತನ್ನು ಕಾಣ್ತಾ ಇದ್ದೀವೋ ಅದೇ ಜಗತ್ತನ್ನ ನಾವು ಆ ಕನಸಿನ ಲೋಕದಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಅದ್ ಹೇಗ್ ಬಂತಲ್ಲಿ? ಆ ಜಗತ್ತನ್ನ ನಾವು ಹೇಗ್ ಕಾಣ್ತೀವಿ? ಇದಕ್ ಕಾರಣ ಏನು ಅಂತ ಅಂದ್ರೆ, ಅದಕ್ಕೆ ಕಾರಣ ಆ ಮಾತೆಯ ಚಿತ್ತ ಶಕ್ತಿಯ ಒಂದು ಅಭಿವ್ಯಕ್ತಿ. ಆ ಮಾತೆ ಏನ್ ಮಾಡ್ತಾಳೆ, ತನ್ನ ಶಕ್ತಿಯ ಮೂಲಕ, ಆ ಚಿತ್ ಶಕ್ತಿಯ ಮೂಲಕ ಅಲ್ಲಿ ಆ ಪ್ರಪಂಚವನ್ನ, ಕಲ್ಪನಾ ಲೋಕವನ್ನ ಹುಟ್ಟಾಕ್ತಾಳೆ ಆ ಕನಸಿನಲ್ಲಿ. ಅದೇ ರೀತಿ ಕೂಡ ಈ ಜಗತ್ತು ಕೂಡ ಆ ಮಾತೆಯ ಚಿತ್ ಶಕ್ತಿಯ ಒಂದು ಅಭಿವ್ಯಕ್ತಿ. ಯಾವ ರೀತಿ ಕನಸಿನಲ್ಲಿ ಸಾಕ್ಷೀಭೂತವಾಗಿ ಆ ಚಿತ್ ಅನ್ನೋದು ಆ ಕನಸಿನ ಮೂಲಕ ಬೇರೆ ಲೋಕವನ್ನ ಸೃಷ್ಟಿ ಮಾಡುತ್ತೋ, ಅದೇ ರೀತಿ ಈ ಲೋಕವನ್ನು ಕೂಡ, ಏನ್ ಈ ಜಾಗೃತ ಅವಸ್ಥೆಯಲ್ಲಿ ಈ ಜಗತ್ತನ್ನು ನಾವು ಕಾಣ್ತಿದೀವೋ ಇದನ್ನು ಕೂಡ ಆ ಮಾತೆಯ ಚಿತ್ ಶಕ್ತಿಯ ಅಭಿವ್ಯಕ್ತಿ ಅಂದ್ಬಿಟ್ಟು ನಮ್ಗೆ ಅರಿವಾಗತ್ತೆ. ನಾವು ಈ ತತ್ವದ ಮೂಲಕ ನಾವು ಇದನ್ನೆಲ್ಲ ನೋಡಿದಾಗ, ಈ ಚೈತನ್ಯವನ್ನ ನಾವು ಹರಿತಾಗ ನಮ್ಗೇನ್ ಅನ್ಸುತ್ತೆ ಅಂತೆ, ನಿರ್ವಿಕಾರನಾದ ಶಿವನೇ ಈ ಚೈತನ್ಯ. ಅಂದ್ರೆ ನಿರ್ವಿಕಾರ ರೂಪದಿಂದ ಚೈತನ್ಯ ರೂಪದಲ್ಲಿ ಆ ಶಿವ ಇದ್ದಾನೆ. ಆ ಚೈತನ್ಯಕ್ಕೆ ಶಕ್ತಿಯಾಗಿ ಆ ಮಾತೆ ಇದ್ದಾಳೆ. ಆ ಶಕ್ತಿ, ಆ ನಿರ್ವಿಕಾರ ಚೈತನ್ಯಕ್ಕೆ ಆ ಶಕ್ತಿ ಇಲ್ಲದೆ ಹೋದ್ರೆ ಅದರ ಚಲನವಲನಗಳು ನಮಗ್ ಕಂಡು ಬರದೇ ಇಲ್ಲ, ಅದು ಮುಂದಕ್ಕೆ ಸಾಗದೇ ಇಲ್ಲ. ಆ ಶಕ್ತಿ ಅನ್ನೋದೇ ಆ ದೇವಿ ಅಂದಾಗ ಇಲ್ಲಿ ಶಿವ ಶಕ್ತಿ ಇಬ್ರು ಕೂಡ ಸೇರಿ ಒಂದಾಗಿ ಈ ಜಗತ್ತನ್ನ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ, ಅಭಿವ್ಯಕ್ತಗೊಳಿಸಿದ್ದಾರೆ ಅಂತ ಅನ್ಬಿಟ್ಟು ನಮ್ಗೆ ತಿಳಿದು ಬರುತ್ತೆ. ಇದಕ್ಕೊಂದು ಉದಾಹರಣೆ ಅಂದ್ರೆ, ನಾವೀಗೆಲ್ಲೋ ಹೋಗ್ತಾ ಇರ್ತೀವಿ, ದಾರಿಲಿ ಹೋದಾಗ ದಗ 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 ಅಂತ ಬೆಂಕಿ ಉರಿತಾ ಇರುತ್ತೆ. ಆ ಬೆಂಕಿ ಹತ್ರಕ್ಕೆ ಹೋದಾಗ ಏನಾಗತ್ತೆ, ನಮ್ಗೆ ಅದರ ಉಷ್ಣತೆ ಅನ್ನೋದು ನಮ್ಗೆ ತಟ್ತಾ ಇರತ್ತೆ. ಆ ಬೆಂಕಿಯ ಉಷ್ಣತೆ ನಮಗ್ ತಟ್ತಾ ಹೋಗುತ್ತೆ. ಅಂದ್ರೆ ಆ ಬೆಂಕಿ ಮತ್ತು ಉಷ್ಣತೆ ಅದ್ ಬೇರೆ ಬೇರೆ ಅಲ್ಲ, ಅವೆರಡು ಒಂದೇ. ಬೆಂಕಿ ಇದ್ದ ಕಡೆ ಉಷ್ಣತೆ ಅನ್ನೋದು ಇರುತ್ತೆ, ಅದೇ ರೀತಿ ಶಿವ ಇದ್ದ ಕಡೆ ಶಕ್ತಿ ಇರ್ತಾರೆ. ಶಿವಶಕ್ತಿ ಇಬ್ರು ಒಂದೇ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಹೇಳಿದ್ದಾರೆ, ಶಿವಶಕ್ತಾಯುಕ್ತೋ ಯದಿ ಭವತಿ ಶಕ್ತಃ ಅಂತ ಅಂದ್ಬಿಟ್ಟು ತಿಳಿಸ್ತಾರೆ. ಅಂದ್ರೆ ಶಿವಶಕ್ತಿಯರು ಬೇರೆ ಅಲ್ಲ, ಅವರಿಬ್ರು ಒಂದೇ. ಅವರಿಬ್ರು ಒಂದಾಗಿ ಈ ಜಗತ್ತನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಈ ಜಗತ್ತನ್ನ ರಕ್ಷಿಸ್ತಾ ಇದ್ದಾರೆ, ಪಾಲನೆ ಮಾಡ್ತಾ ಇದ್ದಾರೆ, ಈ ಜೀವಿತವನ್ನ ನಡೆಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದರಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಈ ಜೀವಿ ಅದನ್ನು ನಾವೇನ್ ಅನ್ಕೋತಾ ಇದ್ದೀವಿ, ನಾನ್ ದೇಹ, ನಾನ್ ಬುದ್ಧಿ, ನಾನ್ ಮನಸ್ಸು ಅನ್ನೋ ಭ್ರಮೆ ಒಳಗೆ ನಾವ್ ಇದ್ದೋಗ್ಬಿಟ್ಟಿದೀವಿ. ಆದ್ರೆ ಈ ದೇಹ ಬದಲಾಗ್ತಾ ಇರತ್ತೆ, ಈ ಮನಸ್ಸು ಬದಲಾಗ್ತಿರುತ್ತೆ, ಆ ನಮ್ಮ ಭಾವನೆಗಳು, ನಮಗ್ ಏನ್ ಯೋಚನೆ ಮಾಡ್ತೀವೋ ಆ ಭಾವನೆಗಳು ಕೂಡ ಬದಲಾಗ್ತಾ ಹೋಗ್ತಾ ಇರತ್ತೆ. ಆದ್ರೆ ಬದಲಾಗದೆ ಇರೋತಕ್ಕಂತ ಒಂದಿದೆ ನಮ್ಮ ಜೀವಿತದಲ್ಲಿ, ಅದ್ ಯಾವ್ದಪ್ಪ ಅಂತ ಅಂದ್ರೆ, ನಾನು ಇದ್ದೇನೆ. ಆ ಚೈತನ್ಯ ಅನ್ನೋದು ಈ ದೇಹದಲ್ಲಿ ಇರೋವರೆಗೂ ನಾನು ಇದ್ದೇನೆ ಅನ್ನೋ ಒಂದು ಅಭಿವ್ಯಕ್ತಿ ಇದೆಯಲ್ಲ, ಅರಿವಿದೆಯಲ್ಲ, ಅದು ಮಾತ್ರ ಬದಲಾಗಲ್ಲ. ಅದು ಹಾಗೇನೆ ನಡೀತಾ ಹೋಗ್ತಾ ಇರುತ್ತೆ. ಅಂದ್ರೆ ಈ ಚೈತನ್ಯ ಇರೋವರೆಗೂ ಆ ನಾನಿದ್ದೇನೆ ಅನ್ನೋ ಒಂದು ಸ್ವರೂಪ ಬದಲಾಗಲ್ಲ. ಅದೇ ಆ ಚಿತ್ ಸ್ವರೂಪ, ಅದೇ ಲಲಿತಾಂಬಿಕೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಚಿತಿಸಿ ತತ್ಪದ ಲಕ್ಷಾರ್ಥ ಆಯ್ತು. ಇವಾಗ ಮುಂದಿನ ನಾಮ ಚಿದೇಕರ ಸ್ವರೂಪಿಣಿ ಅನ್ನೋ ನಾಮಕ್ಕೆ ನಾವೀಗ ಬರ್ತಾ ಇರ್ತೀವಿ. ಈ ನಾಮದಲ್ಲಿ ನಾವು ಏನ್ ನೋಡ್ತೀವಪ್ಪ ಅಂದ್ರೆ, ಆ ಚಿತ್ತ ಸ್ವರೂಪಿಣಿಯಾಗಿರ್ತಕ್ಕಂಥ ಆ ಮಾತೆ ಏನ್ ಮಾಡ್ತಾಳೆ, ಆತ್ಮ ಜ್ಞಾನದ ಮೂಲಕ ಈ ಜೀವನವನ್ನ ನಡೆಸ್ತಾಳೆ. ಚಿದೇಕರ ಸ್ವರೂಪಿಣಿಯಾಗಿ ಈ ಜೀವನವನ್ನ ನಡೆಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಾವೀಗ ತಿಳಿತಾ ಹೋಗ್ತೀವಿ.
ಈ ಚಿದೇಕರ ಸ್ವರೂಪಿಣಿ ಅನ್ನೋ ನಾಮನ ನಾವು ವಿಭಜಿಸಿದಾಗ ಚಿತ್ ಅಂದರೆ ಚೈತನ್ಯ ಅಂತ ಆಯ್ತು. ಅಂದ್ರೆ ಪರಮ ಪ್ರಕಾಶವಾಗಿರ್ತಕ್ಕಂಥ ಒಂದು ಚೈತನ್ಯ. ಚಿದೇಕರ ಅಂತಂದಾಗ ಏಕ ಅಂದ್ರೆ ಅದ್ವಿತೀಯವಾದಂಥದ್ದು, ಅದು ಬೇರೆ ಯಾವುದೆಲ್ಲ ಇರ್ತಕ್ಕಂಥದ್ದು ಅದು ಒಂದೇ. ಈ ಜಗತ್ನಲ್ಲಿ ಅದು ಒಂದೇ ಅದ್ವಿತೀಯವಾದಂತ ಒಂದೇ ಒಂದು ಆ ಚಿತ್ ಅನ್ನೋದು ಏನಿದೆಯೋ ಅದರ ಸ್ವರೂಪಿಣಿಯೇ, ಅದರ ಸ್ವರೂಪವೇ ಈ ಮಾತೆ. ಅಂದ್ರೆ ಒಟ್ಟಾರೆಯಾಗಿ ನಾವು ಹೇಳ್ಬೇಕು ಅಂದ್ರೆ ಶುದ್ಧ ಚೈತನ್ಯ ಸ್ವರೂಪಳಾಗಿರುವ ಆ ತಾಯೇ ಈ ಲಲಿತಾ ಮಾತೆ. ಅವಳು ಕೇವಲ ನಮಗ್ ಜ್ಞಾನವನ್ನ ಕೊಡ್ತಾ ಇಲ್ಲ, ಅವಳು ನಿತ್ಯ ಜ್ಞಾನ ಸ್ವರೂಪಿಣಿ. ಜ್ಞಾನದ ಒಂದು ಹುಂಡಿ, ಅದು ಜ್ಞಾನದ ಒಂದು ಹುಂಡಿಯಾಗಿ ಆ ಚೈತನ್ಯ ಸ್ವರೂಪಳಾಗಿ ನಮಗೆ ಜ್ಞಾನವನ್ನು ನೀಡ್ತಾ ನಮ್ಮನ್ನ ಪಾಲಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗ್ತದೆ. ಈಗ ಈ ಜೀವಿಯ ದೇಹ ಅನ್ನೋದು ಬದಲಾಗ್ತಾ ಇರುತ್ತೆ, ಮನಸ್ಸು ಬದಲಾಗ್ತಾ ಇರುತ್ತೆ, ದೇಹ ಬದಲಾಗ್ತಾ ಇರುತ್ತೆ. ಆದರೆ ಎಲ್ಲ ಬದಲಾವಣೆಗಳನ್ನು ಹೊಂದಿದ್ರು ಕೂಡ ಸಾಕ್ಷಿಭೂತವಾಗಿ ನೋಡ್ತಿರ್ತಕ್ಕಂಥ ಅಚ್ಚಿತ್ತೇನಿದೆ ಅದು ಬದಲಾಗಲ್ಲ. ನಾನು ಇದೇನೆ ಅನ್ನೋ ಒಂದು ಅನುಭವವನ್ನ ನಮಗ್ ಕೊಡ್ತಾ ಇರುತ್ತೆ ಆ ಚಿತ್ ಅನ್ನೋದು. ನಾನು ಇದೇನೆ ಅನ್ನೋ ಒಂದು ಅನುಭವವನ್ನ ಆ ಚಿತ್ ನಮ್ಗೆ ತಿಳಿಸ್ತಾ ಇರುತ್ತೆ. ಅದಕ್ಕಾಗಿ ಈ ಉಪನಿಷತ್ತಿನ ವಾಕ್ಯ ಏನಿದೆ, ಪ್ರಜ್ಞಾನಂ ಬ್ರಹ್ಮ ಅಂತ ಒಂದು ಉಪನಿಷತ್ತಿನ ಮಹಾವಾಕ್ಯ ಅದು. ಆ ವಾಕ್ಯ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ ಚೈತನ್ಯವೇ ಬ್ರಹ್ಮ. ಈ ಚೈತನ್ಯ ಅಂತ, ಈ ಮನುಷ್ಯನ ಚೈತನ್ಯ ಅಂತ ಏನ್ ಹೇಳ್ತಾ ಇದೀವೋ ಅದೇ ಬ್ರಹ್ಮ, ಅದೇ ಆ ಪರಮಾತ್ಮ. ಹಾಗಾಗಿ ಚಿದೇಕರ ಸ್ವರೂಪಿಣಿಯಾದಂತ ಆ ದೇವಿನ, ಆ ಮಾತೆನ ಪರಬ್ರಹ್ಮವಾಗಿ ನಾವು ಸದಾ ಕಾಲ ಆರಾಧಿಸ್ತಾ ಇರ್ಬೇಕು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಹೇಳ್ತಾ ಇದ್ದಾರೆ. ಈ ಪರಬ್ರಹ್ಮ ಸ್ವರೂಪಿಣಿಯ ಒಂದು ಶಕ್ತಿಯಾಗಿದ್ಯಪ್ಪ ಈ ಲೋಕದಲ್ಲಿ ಅಂತ ಅಂದಾಗ ನಾವು ಆ ಸೂರ್ಯನ ಬೆಳಕಿನಲ್ಲಿ ಆ ಪರಮಾತ್ಮನ ಶಕ್ತಿಯನ್ನ ಕಾಣ್ತೀವಿ, ಅವಳನ್ನು ಕಾಣ್ತೀವಿ. ಜೀವಿಯಲ್ಲಿ ಜೀವವಾಗಿ ಚೈತನ್ಯ ರೂಪವಾಗಿ ಆಕೆಯ ಶಕ್ತಿಯನ್ನ ಕಾಣ್ತೀವಿ. ಯೋಗಿಯಲ್ಲಿ ಜ್ಞಾನವಾಗಿ ಆಕೆಯನ್ನ ಕಾಣ್ತೀವಿ, ಜ್ಞಾನದಿಂದ ಪ್ರಕಾಶಿಸ್ತಾ ಇರತಕ್ಕಂತ ಆ ಲಲಿತಾಂಬಿಕೆ. ಆದ್ರಿಂದ ಅವಳೇ ಚಿದೇಕರ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಈ ನಾಮ ಆ ಶಕ್ತಿಯ ಅತ್ಯುನ್ನತ ರೂಪವನ್ನ ನಮಗ್ ತೋರಿಸ್ತಾ ಇದೆ ಈ ನಾಮ. ಆ ರೀತಿಯಲ್ಲಿ ಈ ನಾಮವನ್ನ ನಾವು ತಿಳಿದು ಒಂದು ಜ್ಞಾನವನ್ನ ಹೊಂದಿದಾಗ ಈ ಜೀವ ನಾನಲ್ಲ, ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಎಲ್ಲ ಆ ಪರಮಾತ್ಮನೇ, ಆ ಪರಮಾತ್ಮನ ಶಕ್ತಿಯಿಂದ ನಾನು ಜೀವಿತವಾಗಿದ್ದೀನಿ, ನಾನು ಜೀವಿಸ್ತಾ ಇದ್ದೀನಿ ಅನ್ನೋ ಒಂದು ಜ್ಞಾನವನ್ನ ನಾವು ಹೊಂದಿದಾಗ ನಮ್ಗೆ ಏನಪ್ಪ ಪ್ರಯೋಜನಗಳಾಗತ್ತೆ ಅಂದಾಗ, ಆ ಜ್ಞಾನ ಬಂದಾಗ ಆ ಭಕ್ತನಲ್ಲಿ ಏನನ್ನ ನಾವು ಕಾಣ್ತೀವಿ ಅಂತ ಅಂದಾಗ ಅವನಲ್ಲಿ ಒಂದು ಬದಲಾವಣೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಆ ಬದಲಾವಣೆ ಏನಪ್ಪ ಅಂತಂದಾಗ ಅವನಲ್ಲಿ ಭಯ ಅನ್ನೋದು ಕಡಿಮೆ ಆಗ್ತಾ. ಆ ಭಯ ಅನ್ನೋದು ಯಾವಾಗಿರುತ್ತೆ? ಅಜ್ಞಾನದಲ್ಲಿ ಇದ್ದಾಗ ಅವನಿಗೆ ಭಯ ಅನ್ನೋದೇ. ಪ್ರತಿಯೊಂದು ಕೆಲಸ ಮಾಡಕ್ ಹೋದಾಗ್ಲೂ ಕೂಡ ಅವನ್ ಭಯದಲ್ಲಿ ತುಂಬಿರ್ತಾನೆ. ಅಂದ್ರೆ ನಾನು ಇದ್ ಮಾಡಿದಾಗ ನನ್ಗೇನಾಗುತ್ತೆ, ಹಣ ಸಂಪಾದನೆ ಮಾಡಿದಾಗ ನನ್ನ ಹಣ ಯಾರು ದೋಚ್ಕೊಂಡು ಹೋಗ್ತಾರೋ ಅನ್ನೋ ಭಯ ಇರುತ್ತೆ. ಇನ್ನೇನೋ ಮಾಡಿದಾಗ ಇನ್ನೇನೋ ಭಯ. ಈ ರೀತಿ ಭಯದಲ್ಲೇ ಅವನ ಜೀವನವನ್ನ ಕಳೀತಾ ಇರ್ತಾನೆ. ಆ ಜ್ಞಾನ ಬಂತು ಅಂತಂದಾಗ ನಾನಲ್ಲ, ಈ ದೇಹ ನಾನಲ್ಲ, ಇದು ಆ ಪರಮಾತ್ಮನದು, ಆತ್ಮ ಸ್ವರೂಪಿ ನಾನು ಅನ್ನೋ ಒಂದು ಜ್ಞಾನ ಬಂದಾಗ ಆ ಭಯ ಅನ್ನೋದ್ರಿಂದ ನಾವು ಬಿಡುಗಡೆನ, ಆ ಸಾಧಕ ಬಿಡುಗಡೆನ ಹೊಂದ್ತಾನೆ. ಮತ್ತೆ ಅಹಂ ಅನ್ನೋ ಒಂದು ಭಾವ ಏನಿದೆ, ಅಹಂ, ದ್ವೇಷ, ಅರಿಷಡ್ ವರ್ಗಗಳಿಂದ ಅಜ್ಞಾನದಲ್ಲಿ ಅವನು ಕೂಡಿರ್ತಾನೆ. ಮೊದಲನೇದಾಗಿ ಆ ಅಹಂ ಅನ್ನೋದು ಅವನಿಂದ ನಾಶ ಆಗತ್ತೆ, ದ್ವೇಷ ಅನ್ನೋದು ನಾಶ ಆಗತ್ತೆ. ಅವೆಲ್ಲವೂ ಮಾಯ ಆಗಿ
ಅವನೇನ್ ಮಾಡ್ತಾನೆ, ಪ್ರತಿಯೊಬ್ಬರನ್ನು ಸಮತ್ವದಿಂದ ಕಾಣುವಂತ ಒಂದು ಭಾವವನ್ನ ಬೆಳೆಸ್ಕೊತಾ ಹೋಗ್ತಾನೆ. ಅವನಲ್ಲಿ ಬದಲಾವಣೆ ಕಾಣುತ್ತೆ. ಎಲ್ರೂ ಒಂದೇ ಅನ್ನೋ ಒಂದು ಬದಲಾವಣೆ ಅವನಲ್ಲಿ ಆ ಜ್ಞಾನ ಬಂದಾಗ ಉಂಟಾಗತ್ತೆ. ಅಂದ್ರೆ ಎಲ್ಲರಲ್ಲೂ ಒಂದು ಚೈತನ್ಯವನ್ನ ಕಾಣ್ತಾನೆ. ನನ್ನಲ್ಲಿರೋ ಚೈತನ್ಯ ಶಕ್ತಿನೂ ಒಂದೇ, ಅವರಲ್ಲಿರ್ತಕ್ಕಂಥ ಚೈತನ್ಯವೂ ಒಂದೇ, ಎಲ್ಲರಲ್ಲಿರ್ತಕ್ಕಂಥ ಆ ಚೈತನ್ಯ ಶಕ್ತಿ ಒಂದೇ. ಅದರಿಂದ ಎಲ್ಲರನ್ನೂ ನಾನು ಸಮಾನುಭಾವವಾಗಿ ಕಾಣ್ಬೇಕು ಅನ್ನೋ ಒಂದು ಜ್ಞಾನ ಅವನಲ್ಲಿ ಉಂಟಾಗ್ತಾ ಹೋಗುತ್ತೆ. ಇದಕ್ಕೆ ಒಂದು ಉದಾಹರಣೆಯನ್ನ ನೋಡೋಣ. ಏನಪ್ಪ ಅಂತಂದ್ರೆ, ಶಂಕರಾಚಾರ್ಯರು ಒಮ್ಮೆ ಒಂದು ನದಿಗೆ ಹೋಗಿ ಅಲ್ಲಿ ನದಿಯ ಘಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಕಮಂಡಲದಲ್ಲಿ ನೀರ್ ತಗೊಂಡು ಹಿಂತಿರುಗಿ ಬರ್ತಾ ಇರ್ತಾರೆ. ಅವ್ರು ಬರೋವಾಗ ಅವ್ರ ಎದುರಿಗೆ ಒಬ್ಬ ವ್ಯಕ್ತಿ ಕಾಣ್ತಾನೆ. ಅಂದ್ರೆ ತಲೆ ಕೂದಲೆಲ್ಲ ಅವನಿಗೆ ಕೆದರ್ಬಿಟ್ಟಿರುತ್ತೆ, ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡಿರ್ತಾನೆ, ಹೆಗಲ್ ಮೇಲೆ ಒಂದು ಕಂಬಳಿಯನ್ನ ಹಾಕೊಂಡಿರ್ತಾನೆ, ಹುಚ್ಚುಚ್ಚು ತರ ಇರ್ತಾನೆ ಅವನು. ಅಂತ ಒಬ್ಬ ವ್ಯಕ್ತಿ ಇವರ ಎದುರಿಗೆ ಬರ್ತಾನೆ. ಇವ್ರು ಸ್ನಾನ ಮುಗಿಸ್ಕೊಂಡು ಕಮಂಡಲದಲ್ಲಿ ನೀರ್ ಹಿಡ್ಕೊಂಡು ಬರ್ತಾ ಇರ್ತಾರೆ. ಅವಾಗ ಅವನು ಎದುರಿಗೆ ಬರ್ತಾನೆ. ಬಂದವನು ಏನ್ ಮಾಡ್ತಾನೆ, ಈ ಶಂಕರಾಚಾರ್ಯರು ಬರ್ತಾ ಇದಾರಲ್ಲ ಅವ್ರ ಪಕ್ಕಕ್ಕೆ ಬರ್ತಾ ಇರ್ತಾನೆ. ಇನ್ನೇನು ಅವ್ರ ಹತ್ರಕ್ಕೆ ಬಂದೇ ಬಿಟ್ಟ, ಅವ್ರನ್ನ ಮುಟ್ಟದ ಅನ್ನೋ ಹೊತ್ತಿಗೆ ಶಂಕರಾಚಾರ್ಯರು ಏನ್ ಹೇಳ್ತಾರೆ, ಹೇ ದೂರ ಸರಿ, ನಾನು ಈಗ ಸ್ನಾನ ಮಾಡ್ಕೊಂಡು ಮಡಿಯಿಂದ ಬರ್ತಾ ಇದ್ದೀನಿ, ನನ್ನನ್ ಬಂದ್ ಮುಟ್ತಾ ಇದೀಯಲ್ಲ ನೀನು ಅಂತ ಅನ್ಬಿಟ್ಟು ಅವನಿಗೆ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಅಪ್ಪ ನೀವು ಮಹಾಜ್ಞಾನಿಗಳು ಅಂತ ನಾನ್ ತಿಳ್ಕೊಂಡಿದ್ದೆ, ಆದ್ರೆ ನೀವು ನನ್ನನ್ನ ದೂರ ಸರಿ ಅಂತ ಹೇಳ್ತಿದ್ದೀರಲ್ಲ. ನೀವೀಗ ಸ್ನಾನ ಮಾಡಿ ಬಂದ್ರಲ್ಲ, ನೀವು ಅದು ನಿಮ್ಮ ಆತ್ಮಕ್ಕೋ ಅಥವಾ ನಿಮ್ ದೇಹಕ್ಕೋ ಸ್ನಾನ ಮಾಡಿ ಬಂದ್ರಿ? ನೀವು ಮಡಿ ಮಾಡ್ತಾ ಇರೋದು ನಿಮ್ಮ ಆತ್ಮಕ್ಕೋ ಅಥವಾ ನಿಮ್ ದೇಹಕ್ಕೋ? ನೀವು ಎಂತ ಜ್ಞಾನಿಗಳು, ಆದ್ರೆ ನನ್ನಲ್ಲಿರೋದು ಅದೇ ಒಂದು ಆತ್ಮನೇ, ಅದೇ ಒಂದು ಚೈತನ್ಯವೇ, ನಿಮ್ಮಲ್ಲಿರ್ತಕ್ಕಂಥದ್ದು ಅದೇ ಚೈತನ್ಯವೇ. ಕೇಳಿಸ್ತಾ ಇಲ್ವ ಮೇಡಮ್? ಎಲ್ಲರಲ್ಲಿರೋದು ಒಂದೇ ಚೈತನ್ಯ. ಹೀಗಿರುವಾಗ ಯಾಕೆ ನೀವು ಮಡಿ ಸ್ನಾನ ಇಂತ ಎಲ್ಲ ಹೇಳ್ತಾ ಇದ್ದೀರಲ್ಲ ಅಂತ ಅನ್ಬಿಟ್ಟು ಶಂಕರಾಚಾರ್ಯರನ್ನೇ ಪ್ರಶ್ನೆ ಮಾಡ್ತಾನೆ. ಅವಾಗ ಅವ್ರಿಗೆ ಜ್ಞಾನೋದಯ. ಏನು ಇಂಥ ಒಬ್ಬ ವ್ಯಕ್ತಿ, ಅಜ್ಞಾನದಿಂದ ಕೂಡಿರ್ತಕ್ಕಂಥ ಇಂಥ ಒಬ್ಬ ವ್ಯಕ್ತಿ ನನಗೆ ಆತ್ಮಜ್ಞಾನವನ್ನ ಹೇಳ್ತಾ ಇದ್ದಾನಲ್ಲ ಅಂತ ಅನ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗಿ ಅವ್ರು ಹಿಂದಿರುಗಿ ನೋಡೋದಕ್ಕೆ ಆ ವ್ಯಕ್ತಿ ಅಲ್ಲಿಂದ ಮಾಯ ಆಗೋಗಿರ್ತಾನೆ. ಅಂದ್ರೆ ಆ ವ್ಯಕ್ತಿ ಅಲ್ಲಿ ಇರೋದೇ ಇಲ್ಲ, ಅವನ್ ಮಾಯ ಆಗೋಗಿರ್ತಾನೆ. ಅವಾಗ ಅವ್ರಿಗನ್ಸುತ್ತೆ, ಓ ನಾನು ಅಹಂಭಾವದಿಂದ ಇದನ್ನ ನಾನು ಮರ್ತಿದ್ದೆ. ಆದ್ರೆ ಆ ಪರಮಾತ್ಮನೇ ಆ ವ್ಯಕ್ತಿಯ ರೂಪದಲ್ಲಿ ಬಂದು ನನ್ನ ಅಹಮ್ಮನ್ನ ತೊಲಗಿಸಿದ್ದಾನೆ. ನಾನು ಅವನ್ ಬೇರೆ ಇವನ್ ಬೇರೆ ಅಂತ ನೋಡ್ಬಾರ್ದು. ಎಲ್ಲರಲ್ಲಿರ್ತಕ್ಕಂಥ ಆತ್ಮ ಒಂದೇ, ಎಲ್ಲರಲ್ಲಿ ಇರ್ತಕ್ಕಂಥ ಚೈತನ್ಯ ಒಂದೇ, ಅದೇ ಪರಮಾತ್ಮ ಅನ್ನೋ ಒಂದು ತತ್ವವನ್ನ ಅವ್ರು ಅವಾಗ ಅರಿತಾರೆ. ಅದನ್ನ ಲೋಕ ಕಲ್ಯಾಣಕ್ಕೆ ಅವರು ಅರ್ಪಣೆ ಮಾಡ್ತಾರೆ. ಅಂದ್ರೆ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಆತ್ಮ ಒಂದೇ, ಚೈತನ್ಯ ಒಂದೇ, ಯಾರು ಅದನ್ನ ಬೇರೆ ಬೇರೆಯಾಗಿ ನೋಡ್ಬಾರ್ದು, ಪ್ರತಿಯೊಬ್ಬರನ್ನು ಸಮಾನತ್ವದಿಂದ ಕಾಣ್ಬೇಕು ಅನ್ನೋ ಉಪದೇಶವನ್ನ ಈ ಲೋಕಕ್ಕೆ ಕೊಡ್ತಾರೆ. ಆದ್ರಿಂದ ನಾವು ಪ್ರತಿಯೊಬ್ಬರನ್ನು ಸಮಭಾವದಿಂದ ಕಾಣ್ತಾ ಹೋದಾಗ ನಾವು ಆ ಸಮಭಾವದಲ್ಲಿ ಆ ಪರಮಾತ್ಮನನ್ನ ಕಾಣ್ತೀವಿ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತೆ. ಅವನ ಕೀಳು, ಇವನ್ ಮೇಲು, ಅವನು ಹೆಚ್ಚು ಇವನ್ ಕಮ್ಮಿ ಅನ್ನೋ ಭಾವನೆ ನಾವು ಬಿಡ್ತಾ ಹೋಗ್ಬೇಕು. ಪ್ರತಿಯೊಬ್ಬರಲ್ಲೂ ನಾವು ಸಮಾನತ್ವವನ್ನ ಕಾಣ್ತಾ ಹೋದಾಗ ಆ ಭಗವತಿನ ನಾವು ಕಾಣ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಈಗ ಮುಂದಿನ ನಾಮಕ್ಕೆ ಹೋಗೋಣ. ಸ್ವಾತ್ಮಾನಂದಲ ವಿಭೂತಿ ಬ್ರಹ್ಮ ಧ್ಯಾನಾನಂದ ಸಂತತಿ ಅಂತ ಅಂದ್ಬಿಟ್ಟು ಮುಂದಿನ ನಾಮ ಇದೆ. ಮುಂದಿನ ನಾಮ ಸ್ವಾತ್ಮಾನಂದಲ ವಿಭೂತ ಬ್ರಹ್ಮಾಧ್ಯಾನಂದ ಸಂತತಿ ಅಂತ ಅಂದ್ಬಿಟ್ಟು ಇದೆ. ಸ್ವಾತ್ಮಾನಂದಲ ವಿಭೂತ ಅಂತಂದ್ರೆ ಏನು ಅಂತಂದ್ರೆ ಅದೇ ಆತ್ಮಸ್ವರೂಪದ ಆನಂದ. ಏನು
ಅಮ್ಮ ನಮ್ಮ ಒಳಗಡೆ ಆತ್ಮ ಸ್ವರೂಪಳಾಗಿದ್ದಾಳ. ಅವಳನ್ನ ಅರಿತು ಜ್ಞಾನದ ಮೂಲಕ ಅವಳನ್ನ ತಿಳಿದು ಆ ಆನಂದವನ್ನ, ಆ ಸಚ್ಚಿದಾನಂದವನ್ನ ನಾವ್ ಯಾವಾಗ ಹೊಂದ್ತೀವಿ ಅದೇ ನಿಜವಾದ ಆನಂದ. ಅವ್ರಿಗೆ ಬಡ್ಡಿಲ್ಲ ಬಂದ್ರು. ಅದೇ ಕಸ್ತೂರಿ ಆತ್ಮ ಮಾಡ್ರಿ ಸ್ವರೂಪವಾದ ಆನಂದ. ಮಾಡಿದ್ರ ನಾಗೇಶ್ವರಿ ಅವರು ಸ್ವಲ್ಪ ಇದ್ ಮಾಡ್ಕೊಳ್ಳಿ. ಸಚ್ಚಿದಾನಂದ ಸ್ವರೂಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಆನಂದ ಅನ್ನೋದು ಈ ಜಗತ್ತಿನಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕು. ಈ ಮನುಷ್ಯ ಹುಟ್ಟಿರೋದೇ ಆ ಆನಂದನ ಅನುಭವಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಮನುಷ್ಯ ಸದಾ ಕಾಯ್ತಾ ಇರ್ತಾನೆ. ನಾನು ಆನಂದವಾಗಿರ್ಬೇಕು, ನನ್ನ ಜೀವನ ಚೆನ್ನಾಗಿರ್ಬೇಕು, ನಾನು ಸುಖವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಅವನು ಸದಾ ಕಾಲ ಆ ಆನಂದಕ್ಕಾಗೆ ಕಾಯ್ತಾ ಇರ್ತಾನೆ. ಆದ್ರಿಂದ ಆ ಆನಂದದಲ್ಲಿ ನಾವು ಎಷ್ಟು ಆನಂದಗಳನ್ನು ಕಾಣ್ತೀವಪ್ಪ ಅಂದ್ರೆ ಮನುಷ್ಯಾನಂದ ಅಂತ ಇದೆ, ದೇವಾನಂದ ಅಂತ ಇದೆ, ಗಂಧರ್ವ ಆನಂದ ಅಂತ ಅಂದ್ಬಿಟ್ಟು ಹಲವಾರು ಆನಂದಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ಎಲ್ಲ ಆನಂದಗಳಿಗಿಂತ ಅತಿ ಶ್ರೇಷ್ಠವಾದ ಆನಂದ ಅಂತಂದ್ರೆ ಬೃಹಸ್ಪತಿ ಆನಂದ, ಕರ್ಮದೇವ ಆನಂದ, ದೇವೇಂದ್ರರ ಆನಂದ ಅನ್ನೋದು ಅದು ಇನ್ನೂ ಅದ್ಭುತವಾದಂತ ಆನಂದಗಳು ಅಂತಾರೆ. ಅಂದ್ರೆ ಆ ದೇವಲೋಕದಲ್ಲಿ ಇರ್ತಕ್ಕಂಥ ಅವರಿಗೆ ಈ ಕಷ್ಟ ಅನ್ನೋದೇನು, ಈ ದುಃಖ ಅನ್ನೋದೇನು ಅನ್ನೋ ವಿಚಾರನೇ ಗೊತ್ತಿರಲ್ಲ. ಅದರಿಂದಲೇ ಅವ್ರಿಗೆ ಆ ಪರಮಾತ್ಮನ ಕಡೆ ಗಮನ ಕೂಡ ಹೋಗಲ್ಲ. ಅವ್ರು ಅಷ್ಟು ಸುಖವಾಗಿ ಸಂತೋಷವಾಗಿ ಆ ಆನಂದದಲ್ಲಿ ತೇಲ್ತಾ ಇರ್ತಾರೆ ಆ ದೇವಲೋಕದಲ್ಲಿ ಇರುವಂತ ಜನ. ಅಂಥ ಆನಂದಗಳಿದೆ. ಆದ್ರೆ ಅದು ಕೂಡ ಶಾಶ್ವತವಾದಂತ ಆನಂದ ಅಲ್ಲ. ಯಾವುದು ಕೂಡ ಇಲ್ಲಿರ್ತಕ್ಕಂಥ ಆನಂದಗಳು ಶಾಶ್ವತ ಆದಂತ ಆನಂದ ಅಲ್ಲ. ನಿಜವಾದ ಶಾಶ್ವತವಾದ ಆನಂದ ಅಂತ ಅಂದ್ರೆ ಯಾವ್ದಪ್ಪ ಅಂದ್ರೆ ಆ ಭಗವತಿಯ ಸಾಕ್ಷಾತ್ಕಾರದಿಂದ ನಾವು ಯಾವ ಆನಂದವನ್ನ ನಾವು ಹೊಂದ್ತೇವೆ ಆ ಆನಂದವೇ ನಿಜವಾದ ಆನಂದ. ಆ ಸಾಕ್ಷಾತ್ಕಾರದಿಂದ ಉಂಟಾಗ್ತಕ್ಕಂಥ ಆ ಆನಂದವೇ ನಿಜವಾದಂತ ಆನಂದ. ಈ ಬಾಕಿ ಆನಂದಗಳೇನಿದೆ, ಈ ಮನುಷ್ಯಾನಂದ, ದೇವಾನಂದ, ಇವೆಲ್ಲ ಏನಿದೆ ಇದು ಲವ ಮಾತ್ರ. ಆ ಆನಂದದ ಎದುರು ಸ್ವಲ್ಪ ಆನಂದ ಇದು ಬರುತ್ತೆ ಮತ್ತೆ ಹೊಟ್ಟೋಗುತ್ತೆ. ಇದು ಶಾಶ್ವತವಾಗಿ ಇರ್ದೇ ಇರ್ತಕ್ಕಂಥ ಆನಂದಗಳು, ಕ್ಷಣಿಕವಾದಂತ ಆನಂದಗಳು. ಆದ್ರೆ ಶಾಶ್ವತವಾದ ಆನಂದ ಅಂತಂದ್ರೆ ಆ ಭಗವತಿಯ ಸಾಕ್ಷಾತ್ಕಾರದಿಂದ ಪಡೆಯುವಂತ ಆನಂದವೇ ನಿಜವಾದದ್ದು ಅಂತ ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಆದ್ರಿಂದ ನಾವು ಆ ಸಾಕ್ಷಾತ್ಕಾರವಾದ ಆ ಆನಂದದ ಕಡೆಗೆ ನಾವು ಮನಸ್ಸನ್ನ ಕೊಡ್ತಾ ಹೋಗ್ಬೇಕು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಸಾಕ್ಷಾತ್ಕಾರದ ಕಡೆಗೆ ನಮ್ಮ ಗಮನವನ್ನ ಸದಾಕಾಲ ಹರಿಸ್ತಾ ಹೋಗ್ಬೇಕು. ಆ ನಿಜವಾದ ಆನಂದವನ್ನ ಪಡೆಯೋದ್ ಕಡೆಗೆ ನಮ್ಮ ಗಮನ ಇರ್ಬೇಕು ಅನ್ನೋದು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮವನ್ನ ನೋಡೋಣ. ಮುಂದಿನ ನಾಮ 81ನೇ ನಾಮ ಪರಪ್ರತ್ಯಕ್ಷತಿ ರೂಪ ಪಶ್ಯಂತಿ ಪರದೇವತ ಅಂತ ಅಂದ್ಬಿಟ್ಟು ಇದೆ. ಪರಪ್ರತ್ಯಕ್ಷತಿ ರೂಪ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಈ ಮನುಷ್ಯ ಅಂತ ಅಂದೋನು ಏನ್ ಮಾಡ್ತಾನೆ, ನನಗ್ ಮಾತು ಬರುತ್ತೆ ಅಂತ ಅಂದ್ಬಿಟ್ಟು ಬಡ 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 ಅಂತ ಮಾತುಗಳನ್ನ ಹೊರಕ್ ಹಾಕ್ತಾನೆ ಇರ್ತಾನೆ. ನಂಗೆಲ್ಲ ಗೊತ್ತು, ನಂಗೆಲ್ಲ ತಿಳಿದಿದೆ ಅಂದ್ಬಿಟ್ಟು ಯಾರ ಸಿಕ್ಕಿದ್ರೆ ಅವ್ರಿಗೆ ಸಾಕಷ್ಟು ಮಾತುಗಳನ್ನ ಹೊರಕ್ ಹಾಕ್ತಾ ಹೋಗ್ತಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಅವನು ಎಷ್ಟು ಮಾತಾಡ್ತಾನೆ, ನಾನ್ ಬುದ್ಧಿವಂತ, ನನ್ಗೆಲ್ಲ ಗೊತ್ತು, ನನಗ್ ಪ್ರಪಂಚದ ವಿಚಾರ ಎಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ಟು ಒಂದು ವ್ಯಾಖ್ಯಾನನೇ ಕೊಡ್ತಾ ಹೋಗ್ತಾನೆ ಆ ವಾಕ್ ಮೂಲಕ. ಆದ್ರೆ ಅವನಿಗೆ ಗೊತ್ತಿಲ್ಲ ಈ ವಾಕ್ ಅನ್ನೋದು ಅಮೂಲ್ಯವಾದಂಥದ್ದು. ಇದೆಷ್ಟು ಅಮೂಲ್ಯವಾಗಿದೆ, ಇದಕ್ಕೆಷ್ಟು ಬೆಲೆ ಇದೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಮತ್ತು ಇದು ದೈವಿಕವಾದ ಸಂಪತ್ತು, ಆ ದೇವರಿಂದ ಬಂದಿರತಕ್ಕಂತ ಒಂದು ಆಸ್ತಿ, ಒಂದು ಸಂಪತ್ತು. ಆ ದೇವ್ರು ನಮ್ಗೆ ಹೇಗೆ ಈ ಹಣ, ಐಶ್ವರ್ಯ ಇವನ್ನೆಲ್ಲ ಕೊಡ್ತಾನೋ ಆ ರೀತಿಯಲ್ಲಿ ಈ ಮಾತನ್ನು ಕೂಡ ನಮ್ಗೆ ಕೊಟ್ಟಿದ್ದಾನೆ. ಆದ್ರಿಂದ ಇದು ದೈವಿಕವಾಗಿ ಬಂದಂತ ಸಂಪತ್ತು ಅಂತ ಅಂದ್ಬಿಟ್ಟು ಅವನಿಗೆ ತಿಳಿದಿರ ಅವನೇನ್ ಮಾಡ್ತಾನೆ, ಬಡ 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 ಅಂತ ಅಂದ್ಬಿಟ್ಟು ಮಾತಾಡ್ತಾ ಹೋಗ್ತಾನೆ. ನಿರಂತರವಾಗಿ ಅವನು ಮಾತಾಡ್ತಾ ಹೋಗ್ತಾನೆ.
ಆ ನಿರಂತರವಾಗಿ ಆ ಅಶುದ್ಧವಾದಂತ ಆ ಮಾತುಗಳನ್ನ ಆಡೋ ಅಂತ ಕಡೆಗೆ ನಮ್ಮ ಗಮನವನ್ನ ಹರಿಸದೆ ಆ ಭಗವತ್ ತತ್ವ ಏನಿದೆ ಆ ಕಡೆಗೆ ನಾವು ನಮ್ಮ ಅರಿವನ್ನ ಹರಿಸಿದಾಗ ಆ ಸಾಧಕತ್ವವನ್ನ ನಾವು ಆ ಕಡೆ ಬೆಳೆಸ್ಕೊಂಡಾಗ ಏನಾಗತ್ತೆ, ನಾವು ಪರಮಾತ್ಮನಲ್ಲಿ ಆ ಮಾತಿನಲ್ಲಿ ಐಕ್ಯವಾಗುವಂತ ಒಂದು ಶಕ್ತಿಯನ್ನ ನಾವು ಆಗ ಹೊಂದ್ತೀವಿ. ಇವಾಗ ಈ ಬಡಬಡ ಅನ್ನೋ ಮಾತುಗಳಿಂದ ನಾವು ನಿರಂತರವಾದ ಈ ಮಾತಿನಿಂದ, ಅಶುದ್ಧವಾದ ಮಾತಿನಿಂದ ದೂರ ಆಗಿ ಆ ಭಗವತ್ ತತ್ವವನ್ನ ಅರಿಯೋ ಕಡೆಗೆ ನಮ್ಮ ಗಮನವನ್ನು ಹರಿಸಿ ನಮ್ಮ ಸಾಧಕತ್ವವನ್ನ ಆ ಕಡೆ ನಾವು ಬೆಳೆಸ್ಕೊಂಡಾಗ ಏನಾಗತ್ತೆ, ಆ ಮಾತೆಯ ಬೆಳಗ್ಗೆ ಐಕ್ಯವಾಗುವಂತ ಒಂದು ಶಕ್ತಿಯನ್ನ ನಾವು ಆಗ ಹೊಂದ್ತೀವಿ. ಈ ವಾಕ್ ಅಂತ ನಾವ್ ಏನ್ ಹೇಳ್ತಾ ಇದ್ದೀವಿ ಅದೇನಪ್ಪ ಅಂದ್ರೆ ಅದೇ ನಮ್ಮ ಪ್ರಾಣಶಕ್ತಿ. ಈ ಪ್ರಾಣಶಕ್ತಿ ಅನ್ನೋದೇ ವಾಕ್. ಆ ಪ್ರಾಣಶಕ್ತಿ ಇಲ್ಲದೆ ಇದ್ರೆ ಈ ವಾಕ್ ಅನ್ನೋದು ಇಲ್ವೇ ಇಲ್ಲ, ಈ ವಾಕ್ ಬರೋದೇ ಇಲ್ಲ. ಈ ವಾಕನ್ನ, ಈ ಪ್ರಾಣಶಕ್ತಿಯನ್ನ ನಾವ್ ಈ ಮನುಷ್ಯನಲ್ಲಿ ಹೇಗೆ ಕಾಣ್ತೀವಪ್ಪ ಅಂತಂದ್ರೆ 4 ದೆಸೆಗಳಲ್ಲಿ, ಅಂದ್ರೆ 4 ಅವಸ್ಥೆಗಳಲ್ಲಿ ನಾವು ಈ ಪ್ರಾಣಶಕ್ತಿಯನ್ನ ನಾವು ಕಾಣ್ತಾ ಹೋಗ್ತೀವಿ. 4 ಸ್ಥಿತಿಗಳಲ್ಲಿ ಈ ಪ್ರಾಣಶಕ್ತಿನ ಮನುಷ್ಯನಲ್ಲಿ ಈ ವಾಕ್ ಅನ್ನೋದು ಹೊರಗ್ ಬರ್ತಾ ಇದೆ. ಇದು ಹೇಗ್ ಬರ್ತಾ ಇದೆ ಅಂದಾಗ ಈ ಮನುಷ್ಯನಲ್ಲಿ 4 ಇದ್ರಗಳ ಮೂಲಕ ನಾವು ಅದನ್ನ ಕಾಣ್ತಾ ಸ್ಥಿತಿಗಳ ಮೂಲಕ, 4 ದೆಸೆಗಳ ಮೂಲಕ ಅದನ್ನ ಕಾಣ್ತಾ ಹೋಗ್ತೀವಿ. ಮನುಷ್ಯನಲ್ಲಿ 4 ದೆಸೆಗಳನ್ನ ದಾಟಿ ಈ ಮಾತು ಅನ್ನೋದು ಹೊರಗ್ ಬರುತ್ತೆ ಅನ್ನೋದು ನಾವು ಜ್ಞಾನವನ್ನ ಬೆಳೆಸ್ಕೊಂಡಾಗ ತಿಳಿತಾ ಬರುತ್ತೆ. ಆ ದೆಸೆಗಳು ಯಾವ್ದಪ್ಪ ಅಂತ ಅಂದಾಗ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನೋ 4 ಸ್ಥಿತಿಗಳು, 4 ದೆಸೆಗಳು. ಅವುಗಳನ್ನ ದಾಟಿಕೊಂಡು ಹೊರಗ್ ಬಂದಾಗ ನಮ್ಗೆ ಈ ಮಾತು ಅನ್ನೋದು, ಈ ವಾಕ್ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದು ಯಾವ್ದ್ರಿಂದ ಬರ್ತಾ ಇದೆ? ನಮ್ಮ ಈ ಪ್ರಾಣಶಕ್ತಿಯಿಂದ. ಈ ಪ್ರಾಣಶಕ್ತಿಯಿಂದ ಆ ವಾಕ್ ಅನ್ನೋದು ನಮ್ಗೆ ಆ 4 ಸ್ಥಿತಿಗಳ ಮೂಲಕ ಹೊರಗ್ ಬರ್ತಾ ಇದೆ. ಇವಾಗ ಅದ್ ಹೇಗ್ ಬರುತ್ತೆ ಅಂತ ನಾವು ಸ್ವಲ್ಪ ನೋಡಿದಾಗ ಆ ವಾಕ್ ಅನ್ನೋದು ಏನ್ ಮಾಡುತ್ತೆ, ಈ ಪ್ರಾಣಶಕ್ತಿ ಅನ್ನೋದು, ವಾಕ್ ಅಂದ್ರೆ ಪ್ರಾಣಶಕ್ತಿ ಅನ್ನೋದು, ಈ ಪ್ರಾಣಶಕ್ತಿ ಅನ್ನೋದು ಏನ್ ಮಾಡುತ್ತಪ್ಪ ಅಂತಂದ್ರೆ ಈ ತಾಮ್ರದ ತಂತಿಯಿಂದ ಕರೆಂಟು ಹೇಗೆ ವೇಗವಾಗಿ ಚಲಿಸುತ್ತೋ, ಈ ಕರೆಂಟ್ ನಮಗ್ ಬೇಕು ಅಂದಾಗ ಎಲ್ಲ ಕಡೆ ನಾವೇನ್ ನೋಡ್ತೀವಿ, ತಾಮ್ರದ ತಂತಿ. ಆ ತಂತಿ ಒಳಗಡೆ ಆ ಕರೆಂಟ್ ಅನ್ನೋದಿರುತ್ತೆ. ಎಲ್ಲರ ನಾವು ಸ್ವಿಚ್ ಹಾಕಿದ ತಕ್ಷಣ ಏನಾಗತ್ತೆ, ಆ ತಂತಿ ಮೂಲಕ ಸಡನ್ ಆಗಿ ಅದು ಚಲಿಸ್ತಾ ಹೋಗುತ್ತೆ, ವೇಗವಾಗಿ ಅದು ಚಲಿಸ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಈ ಪ್ರಾಣಶಕ್ತಿ ಅನ್ನೋದು ಏನ್ ಮಾಡತ್ತೆ, ಸಹಸ್ರಾರದ ಬಳಿ ಇರೋ ಮೆದುಳಿನ ಹತ್ರ ಇರುತ್ತೆ. ಈ ಪ್ರಾಣಶಕ್ತಿ ಅನ್ನೋದು ಆ ಸಹಸ್ರಾರದ ಬಳಿ ಇರ್ತಕ್ಕಂಥ ಆ ಮೆದುಳಿನಿಂದ ಅದೇನ್ ಮಾಡತ್ತೆ, ಮೂಲಾಧಾರಕ್ಕೆ ವೇಗವಾಗಿ ಹರ್ಕೊಂಡು ಬರ್ತಾ ಇರತ್ತೆ. ಆ ವೇಗವಾಗಿ ಹರಿದು ಬಂದು ಅಲ್ಲಿ ಪ್ರಸರಿಸುತ್ತೆ, ಸುತ್ತಲೂ ಅಲ್ಪ ಪ್ರಸರಿಸುತ್ತೆ. ಅಲ್ಲಿ ಬಂದಾಗ ಏನಾಗುತ್ತೆ, ಈ ರೀತಿ ವೇಗವಾಗಿ ಸಹಸ್ರಾರದಿಂದ ಮೂಲಾಧಾರಕ್ಕೆ ಆ ಬರೋ ಆ ಚೈತನ್ಯದ ವಾಕ್ಶಕ್ತಿ ಏನಂತ ಕರೀತಾರೆ ಅಂದ್ರೆ, ಆ ಸಹಸ್ರಾರದಿಂದ ಮೂಲಾಧಾರಕ್ಕೆ ವೇಗವಾಗಿ ಹರಿದು ಬರ್ತಕ್ಕಂಥ ಆ ಚೈತನ್ಯ ಶಕ್ತಿಯನ್ನ, ಆ ಪ್ರಾಣಶಕ್ತಿಯನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಅದೇ ಪರ ಅಂತ ಕರೀತಾರೆ. ಏನ್ ನಾವೀಗ 4 ದೆಸೆಗಳು ಅಂತ ಹೇಳಿದ್ವಿ, ಅದರಲ್ಲಿ ಮೊದಲನೇ ದೆಸೆಗೆ ಪರ ಅಂತಾರೆ. ಹಾಗೆ ಹರಿದು ಬಂದಂತ ಆ ಪ್ರಾಣಶಕ್ತಿನ ನಾವು ಪರ ಅಂತ ಕರಿದ್ವಿ. ಅದೇನಾಗತ್ತೆ, ಆ ಮೂಲಾಧಾರಕ್ಕೆ ಬಂದಂತ ಆ ಪರಾಶಕ್ತಿ ಏನ್ ಮಾಡುತ್ತೆ, ಹಾಗೆ ಮುಂದಕ್ಕೆ ಸಾಗತ್ತೆ. ಹಾಗೆ ಮುಂದಕ್ಕೆ ಸಾಗಿ ಸಾಗಿ ಅಲ್ಲೇನ್ ಮಾಡುತ್ತೆ, ಒಂದು ಭಾವವನ್ನ ಏರ್ಪಾಟ್ ಮಾಡ್ಕೊಳತ್ತೆ, ಒಂದು ಭಾವನೆನ ಅಲ್ಲಿ ಹುಟ್ಟಾಕತ್ತೆ. ಯಾವುದರ ಮೂಲಕ? ಹೃದಯ ಮತ್ತು ಮನಸ್ಸಿನ ಮುಖಾಂತರ ಅದು ಆ ಭಾವನೆ ಏನು ಅನ್ನೋದು ನಮ್ಗೆ ಗೋಚರ ಆಗತ್ತೆ. ಅಲ್ಲಿ ಬಂದಾಗ ಆ ಮೂಲಾಧಾರದಿಂದ ಮುಂದಕ್ಕೆ ಸಾಗದಾಗ ಅದೇನ್ ಮಾಡುತ್ತೆ,
ಒಂದು ಭಾವನೆನ ಹುಟ್ಟಾಕತ್ತೆ. ಯಾವ್ದ್ರ ಮುಖಾಂತರ? ಮನಸ್ಸು ಮತ್ತು ಹೃದಯದ ಮುಖಾಂತರ ಆ ಭಾವನೆನ ಹುಟ್ಟಾಕತ್ತೆ. ಅಂತಹ ಒಂದು ಭಾವನೆನ ಹುಟ್ಟಾಕುವಂತ ಆ ಶಕ್ತಿನ, ಆ ಸ್ಥಿತಿನ ಏನಂತ ಕರಿತೀವಿ ನಾವು? ಪಶ್ಯಂತಿ ಅಂತ ಕರಿತೀವಿ. ಅಲ್ಲಿ ಪರ ಆಯ್ತು, ಆಮೇಲೆ ಇಲ್ಲಿಗೆ ಬಂದಾಗ ಆ ಪ್ರಾಣಶಕ್ತಿ ಒಂದು ಭಾವನೆನ ಹುಟ್ಟಾಕ್ತು. ಯಾವ್ದ್ರ ಮೂಲಕ? ಮನಸ್ಸಿನ ಮೂಲಕ. ಆ ಭಾವನೆಗೆ ನಾವೇನಂತ ಕರಿದ್ವಿ? ಪಶ್ಯಂತಿ ಅಂತ ಅಂದ್ಬಿಟ್ಟು ನಾವು ಗುರುತಿಸಿದ್ವಿ. ಈ ಪಶ್ಯಂತಿಗೂ ಮತ್ತು ಆ ಪರಾದೆಸೆಯಲ್ಲಿರ್ತಕ್ಕಂಥ ಮೂಲಾಧಾರಕ್ಕೂ, ಅಂದ್ರೆ ಈ ಮೂಲಾಧಾರಕ್ಕೂ ಮತ್ತು ಈ ಸಹಸ್ರಾರದಿಂದ ಅದು ಹುಟ್ಟಿ ಮೂಲಾಧಾರಕ್ಕೆ ಬಂತಲ್ಲ, ಆ ಸಹಸ್ರಾರಕ್ಕೂ ಮತ್ತು ಆ ಮೂಲಾಧಾರಕ್ಕೂ ಮಧ್ಯದಲ್ಲಿರೋ ಒಂದು ದೆಸೆನ ನಾವೇನಂತ ಕರಿತೀವಿ? ಮಧ್ಯಮ ದೆಸೆ ಅಂತ ಕರಿತೀವಿ. ಅಲ್ಲಿ ಬಂದಾಗ ಆ ಭಾವವನ್ನು ಹುಟ್ಟಾಕೋ ಸ್ಥಿತಿ ಇದೆಯಲ್ಲ, ಅದನ್ನ ನಾವು ಮಧ್ಯಮ ದೆಸೆ ಅಂತ ಕರಿತೀವಿ. ಆ ಸ್ಥಿತಿಯಲ್ಲಿ ಏನಾಗತ್ತೆ? ಆ ಭಾವ ಅನ್ನೋದು ವ್ಯಕ್ತವಾಗತ್ತೆ. ಆ ಭಾವ ವ್ಯಕ್ತವಾಗಿ ಏನ್ ಮಾಡುತ್ತೆ? ಅದು ಪೂರಕವಾಗಿ, ಆ ಭಾವಕ್ಕೆ ಪೂರಕವಾಗಿ ನಾನು ಯಾವ ಭಾಷೆಯಲ್ಲಿ ಮಾತಾಡ್ಬೇಕು, ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕು ಅನ್ನೋ ವಿಷಯವನ್ನ ಅದು ಚಕ 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 ಅಂತ ಅಂದ್ಬಿಟ್ಟು ತಯಾರು ಮಾಡ್ಕೊಳತ್ತೆ ಆ ದೆಸೆ ಒಳಗೆ. ಯಾವ ದೆಸೆಯಲ್ಲಿ? ಮಧ್ಯಮ ಅನ್ನೋ ದೆಸೆಯಲ್ಲಿ ನಾನು ಯಾವ ಭಾಷೆಯಲ್ಲಿ ಮಾತಾಡ್ಬೇಕು, ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕು ಅನ್ನೋ ವಿಷಯವನ್ನ ಚಕ 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 ಅಂತ ಅಂದ್ಬಿಟ್ಟು ಅಲ್ಲಿ ನಿರ್ಧಾರ ಮಾಡುತ್ತೆ. ಆದ್ರೆ ಆ ನಿರ್ಧಾರ ಮಾಡೋದು ನಮ್ಗೆ ಕೇಳಿಸೋದು ಇಲ್ಲ, ಕೇಳ್ಸಲ್ಲ. ಅಲ್ಲಿ ಅದು ಯಾವಾಗ ನಮಗ್ ಕೇಳಿಸುತ್ತೆ ಅಂತಂದ್ರೆ, ಆ ರೀತಿ ತಯಾರು ಮಾಡ್ಕೊಂಡಂತ ಆ ವಿಚಾರವನ್ನು ತಯಾರು ಮಾಡ್ಕೊಂಡು ಅದೇನ್ ಮಾಡುತ್ತೆ? ಅದು ನಮ್ಮ ಕಂಠದ ಮೂಲಕ ಹೊರಕಾಕತ್ತೆ. ನಮ್ಮ ಕಂಠದ ಮೂಲಕ ಅದನ್ನ ಹೊರಕಾಕ್ದಾಗ ಅದು ನಮಗೆ ಕೇಳಿಸುತ್ತೆ. ಆ ಕಂಠದ ಮೂಲಕ ಹೊರಕಾಕೋ ಅಂತ ಸ್ಥಿತಿಯನ್ನ ನಾವೇನಂತ ಕರಿತೀವಿ? ವೈಖರಿ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಪರ ಆಯ್ತು, ಪಶ್ಯಂತಿ ಆಯ್ತು, ಮಧ್ಯಮ ಆಯ್ತು. ಮಧ್ಯಮ ಆದ್ಮೇಲೆ ವೈಖರಿ ಅಂತ ನಾವು ಇದನ್ನ ಕರಿತೀವಿ. ಈ ವೈಖರಿಯೊಳಗೆ ಆ ಪ್ರಾಣಶಕ್ತಿ ಎಲ್ಲಿತ್ತಪ್ಪ ಅಂತಂದ್ರೆ, ಇಲ್ಲಿ ನಾವು ಉಸಿರಾಟದ ಒಂದು ಸಾಧನ ನಮ್ಮ ಶರೀರದಲ್ಲಿದೆ. ಅದು ಯಾವ್ದಪ್ಪ ಅಂದ್ರೆ ಶ್ವಾಸಕೋಶ. ಆ ಶ್ವಾಸಕೋಶದ ಬಳಿ ಈ ಪ್ರಾಣಶಕ್ತಿ ಅನ್ನೋದು ಅದರ ಮುಖಾಂತರ ವೈಖರಿಯಾಗಿ ಹೊರಗೆ ಬರುತ್ತೆ. ಆ ಮಾತು ಅನ್ನೋದು ಆ ಶ್ವಾಸಕೋಶದ ಮುಖಾಂತರ ಆ ಪ್ರಾಣಶಕ್ತಿ ವೈಖರಿ ರೂಪದಲ್ಲಿ ಹೊರಗೆ ಬರುತ್ತೆ ಅಂತ ನಾವು ತಿಳ್ಕೊಂತೀವಿ. ಅಂದ್ರೆ ಆ ಶ್ವಾಸಕೋಶ ಉಸಿರಾಟದ ಒಂದು ಸಾಧನ ನಮ್ಮಲ್ಲಿ ಏನಿದೆಯಾ ಆ ಶ್ವಾಸಕೋಶ, ಅದಕ್ಕೆ ಏನಾದ್ರೂ ಒಂದು ಆಘಾತ ಆಯ್ತು, ಅಥವಾ ಏಟ್ ಬಿತ್ತು, ಆಕ್ಸಿಡೆಂಟ್ ಆಯ್ತು, ಅಥವಾ ಇನ್ನೇನೋ ಒಂದು ಸಾಂಕ್ರಾಮಿಕ ಕಾಯಿಲೆ ಆ ಶ್ವಾಸಕ್ಕೆ ಬಂತು ಅಂತ ಅಂದಾಗ ಏನಾಗತ್ತೆ? ನಮ್ಗೆ ಆ ಮಾತು ಅನ್ನೋದು ಹೊರಗ್ ಬರಲ್ಲ, ಅದಲ್ಲೇ ನಿಂತೋಗುತ್ತೆ. ಆ ವೈಖರಿ ಮೂಲಕ ಏನು ಹೊರಕ್ಕೆ ಮಾತು ಬರ್ಬೇಕಾಗಿತ್ತೋ ಅದು ಯಾವಾಗ ಶ್ವಾಸಕೋಶ ಅನ್ನೋದು ಆ ಡ್ಯಾಮೇಜ್ ಆಯ್ತು, ಆಗ ಏನಾಗತ್ತೆ? ಮಾತು ಅನ್ನೋದು ಅಲ್ಲೇ ನಿಂತೋಗುತ್ತೆ. ಆದ್ರಿಂದ ಆ ಶ್ವಾಸಕೋಶನ ನಾವು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಆ ಮಾತು ಅನ್ನೋದು ಹೊರಗ್ ಬರ್ಬೇಕು ಅಂದ್ರೆ ಆ ಶ್ವಾಸದಿಂದಲೇ ಮಾತು ಅನ್ನೋದು ಹೊರಗ್ ಬರ್ಬೇಕಾಗತ್ತೆ. ಅಂದ್ರೆ ಅದಕ್ಕೆ ಆ ಮಾತು ಆ ಶ್ವಾಸದಿಂದ ಹೊರಗ್ ಬರ್ಬೇಕು ಅಂದಾಗ ಅದಕ್ಕೆ ತೇಜಸ್ಸು ಅನ್ನಬೇಕು. ತೇಜಸ್ಸು ಅಂದ್ರೆ ಅಗ್ನಿ ಅಂತ ಕರೀತಾರೆ. ಆ ತೇಜಸ್ಸಿಗೆ ಅಗ್ನಿ ಅಂತ ಕರೀತಾರೆ. ಅಗ್ನಿ ಮತ್ತು ಪ್ರಾಣಶಕ್ತಿ ಇವೆರಡು ಸೇರಿದಾಗ ಆ ಮಾತು ಅನ್ನೋದು ಹೊರಗ್ ಬರುತ್ತೆ, ಆ ವಾಕ್ ಅನ್ನೋದು ಹೊರಗ್ ಬರುತ್ತೆ. ಯಾವ್ದ್ರ ಮೂಲಕ? ವೈಖರಿ ಸ್ಥಿತಿಯಲ್ಲಿ ಆ ಮಾತು ಅನ್ನೋದು ಹೊರಗ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನಾವು ಆ ಶ್ವಾಸಕೋಶನ ಜಾಗರೂಕರಾಗಿ ಇಟ್ಕೊಂಡಾಗ ನಮ್ಗೆ ಮಾತು ಅನ್ನೋದು ಹೊರಗ್ ಬರಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮತ್ತೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಈ 6 ಚಕ್ರಗಳು, ಈ 6 ಚಕ್ರಗಳಲ್ಲಿ ಎಲ್ಲೆಲ್ಲಿ ನಾವು ಈ ದೆಸೆಗಳನ್ನ ಅಂದ್ರೆ ಏನ್ ನಾವು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ನಾವು ಆ ಸ್ಥಿತಿಗಳನ್ನ ನಾವು ತಿಳ್ಕೊಂಡ್ವು, ಅದು ಯಾವ್ಯಾವ ಚಕ್ರಗಳಲ್ಲಿ
ನಮ್ಮ ಶರೀರದಲ್ಲಿರ್ತಕ್ಕಂಥ 6 ಚಕ್ರಗಳಲ್ಲಿ ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ. ನಾವೀಗ ಅಂದ್ವಿ ಸಹಸ್ರಾರದಿಂದ ಹೊರಟು ಮೂಲಾಧಾರದಲ್ಲಿ ಉದ್ಭವಿಸಿದ ಪ್ರಾಣಶಕ್ತಿಯ ಭಾವನೆಗೆ ಪರ ಅಂತ ಕರೆದ್ವಿ. ಅಂದ್ರೆ ಆ ಪ್ರಾಣಶಕ್ತಿ ಎಲ್ಲಿಂದ ಬಂತು? ಸಹಸ್ರಾರದಿಂದ ಬಂತು. ಅದು ಉದ್ಭವಿಸಿ ಮೂಲಾಧಾರದಿಂದ ಮತ್ತೆ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಸ್ವಾಧಿಷ್ಠಾನಕ್ಕೆ. ಆ ಸ್ವಾಧಿಷ್ಠಾನಕ್ಕೆ ಬರೋ ವೇಳೆಗೆ ತನ್ನ ವೇಗವನ್ನ ಹೆಚ್ಚಿಸ್ಕೊಂಡು ಅಲ್ಲಿ ಮನಸ್ಸಿನ ಮೂಲಕ ಒಂದು ಭಾವನೆಯನ್ನ ಅದು ಹೊರಪಡಿಸ್ತಿರುತ್ತೆ. ಅಂತ ಒಂದು ಭಾವನೆಯನ್ನ ಹೊರಪಡಿಸೋಂತ ಸ್ಥಿತಿನೇ ಪಶ್ಯಂತಿ. ಆ ಪಶ್ಯಂತಿ ಅನ್ನೋದೆಲ್ಲಿದೆ ಅಂತಂದ್ರೆ ಸ್ವಾಧಿಷ್ಠಾನದ ಬಳಿ, ಆ ಸ್ವಾಧಿಷ್ಠಾನ ಚಕ್ರದ ಬಳಿ ಅದಿದೆ. ಹಾಗೆ ಅದು ಮುಂದಕ್ಕೆ ಸಾಗತ್ತೆ. ಆ ಸ್ವಾಧಿಷ್ಠಾನದಿಂದ ಆ ಭಾವನೆಯನ್ನ ವ್ಯಕ್ತಪಡಿಸ್ತಾ ಅದು ಮುಂದಕ್ಕೆ ಸಾಗಿ ಬುದ್ಧಿ ತತ್ವದೊಂದಿಗೆ ಬೆರೆತು ಆ ಬುದ್ಧಿ ಅನ್ನೋದೇನಿದೆಯೋ ಆ ತತ್ವವನ್ನ ಬೆರೆಸ್ಕೊಂಡು ಅದನ್ನ ನಿರ್ಧಾರ ಮಾಡುತ್ತೆ. ಇದು ಯಾವ ವಿಚಾರ, ಯಾವ ಭಾಷೆಯಲ್ಲಿ ಮಾತಾಡ್ಬೇಕು, ಏನು ಅನ್ನೋದನ್ನ ಅಲ್ಲಿ ನಿರ್ಧಾರ ಮಾಡ್ತಾ ಹೋಗುತ್ತೆ. ಇದು ನಾವೇನಂತ ಕರಿತೀವಿ? ಈ ಸ್ಥಿತಿನ ಮಧ್ಯಮ ಸ್ಥಿತಿ ಅಂತ ಕರಿತೀವಿ. ಇದು ಯಾವ ಚಕ್ರದಲ್ಲಿ ನಡೀತಾ ಇರುತ್ತಪ್ಪ ಅಂತಂದ್ರೆ ಅನಾಹತ ಚಕ್ರದಲ್ಲಿ ಇದು ನಡೀತಾ ಇರುತ್ತೆ. ನಮ್ಮ ಶರೀರದ ಅನಾಹತ ಚಕ್ರದಲ್ಲಿ ಈ ಕಾರ್ಯ ಅನ್ನೋದು ನಡೆಯುತ್ತೆ. ಅದಾದ ನಂತರ ಅಲ್ಲಿ ಎಲ್ಲ ತಯಾರು ಮಾಡ್ಕೊಂಡು ಮಾತನ್ನೆಲ್ಲ ಏನ್ ಆಡ್ಬೇಕು, ಯಾವ ಭಾಷೆಯಲ್ಲಿ ಆಡ್ಬೇಕು, ಏನ್ ವಿಚಾರ ಮಾತಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಮತ್ತೆ ಇದೆಲ್ಲಿ ಬರುತ್ತೆ? ಕಂಠದ ಬಳಿ ಬರುತ್ತೆ. ಆ ಕಂಠದ ಬಳಿ ಬಂದಾಗ ಅಲ್ಲಿ ಯಾವ ಚಕ್ರ ಇರುತ್ತಪ್ಪ ಅಂದ್ರೆ ವಿಶುದ್ಧಿ ಚಕ್ರ ಅನ್ನೋದಿರುತ್ತೆ. ಆ ವಿಶುದ್ಧಿ ಚಕ್ರದ ಬಳಿ ಬಂದಾಗ ಆ ಕಂಠದಿಂದ ಆ ಮಾತುಗಳು ನಿರಾಳವಾಗಿ ಹೊರಕ್ ಬರ್ತಾ ಹೋಗುತ್ತೆ. ಅದನ್ನೇ ನಾವು ವೈಖರಿ ಅಂತ ನಾವು ಕರಿತೀವಿ. ಅದರಿಂದ ನಮ್ಮ ಶರೀರದಲ್ಲಿ ಕೂಡ ಈ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನೋ ದೆಸೆಯಲ್ಲಿ ಅಮ್ಮ ಏನ್ ಮಾಡ್ತಾ ಇದ್ದಾಳೆ? ಚಿತಿಹಿ ರೂಪದಲ್ಲಿ ವಾಕ್ ಸಂಚಾರವನ್ನ ನಡೆಸ್ತಾ ಇದ್ದಾಳೆ. ಈ 4 ದೆಸೆಗಳಲ್ಲಿ, ಸ್ಥಿತಿಗಳಲ್ಲಿ ಅಮ್ಮ ಚಿತಿಹಿ ರೂಪದಲ್ಲಿ ಇದ್ದು ಇದನ್ನ ನಡೆಸ್ತಾ ಇದ್ದಾಳೆ. ಆದ್ದರಿಂದ ಅಂತ ಒಂದು ಜ್ಞಾನ ಸ್ವರೂಪಿಣಿಯಾದಂತಹ ಆ ಮಾತನ್ನ ನಾವು ತಿಳಿಬೇಕು. ಆ ಮಾತನ್ನ ನಾವು ಹೊಂದಬೇಕು ಅಂದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಮಂತ್ರೋಪಾಸನೆಯನ್ನ ನಾವು ಕೈಗೊಳ್ಬೇಕು. ಪೂರ್ಣವಾಗಿ ಆ ಮಂತ್ರೋಪಾಸನೆಯಲ್ಲಿ ನಾವು ತೊಡಕೊಂಡಾಗ ಆ ಅಮ್ಮನನ್ನ ನಾವು ಕಾಣ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಈ ಸೃಷ್ಟಿನ, ಈ ಲೋಕವನ್ನ ಆ ಪರಮಾತ್ಮ ಸೃಷ್ಟನೆ ಮಾಡ್ದ. ಅವನು ಯಾವ ರೀತಿ ಈ ಲೋಕವನ್ನ ವ್ಯಕ್ತಪಡಿಸ್ತಪ್ಪ ಅಂತಂದ್ರೆ ಅವನು ಕೂಡ ಈ 4 ದೆಸೆಗಳ ಅನುಭವವನ್ನ, 4 ಈ ಸ್ಥಿತಿಗಳ ಅನುಭವವನ್ನ ಹೊಂದಿದ್ದ ಅಂತ ಅಂದ್ಬಿಟ್ಟು ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಆ ಪರಮಾತ್ಮ ಕೂಡ ಈ ಸೃಷ್ಟಿನ ಮಾಡಬೇಕಾದ್ರೆ ಆ 4 ದೆಸೆಗಳಲ್ಲಿ ಇದ್ದ ಅಂತ ಅಂದ್ಬಿಟ್ಟು ಹೇಳುತ್ತೆ ನಮ್ಮ ಶಾಸ್ತ್ರ. ಅಂದ್ರೆ ಈ ಸೃಷ್ಟಿಯ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವನ್ ಸಂಕಲ್ಪ ಮಾಡ್ಕೊತಾನೆ. ಅವನಿಗೆ ಹುಟ್ಟುತ್ತೆ ಈ ಸೃಷ್ಟಿನ ನಾನು ಸೃಷ್ಟಿ ಮಾಡ್ಬೇಕು, ಈ ಸೃಷ್ಟಿಯನ್ನ ಅನ್ನೋ ಒಂದು ಸಂಕಲ್ಪ, ಅವನ ಭಾವನೆ ಅನ್ನೋದು ಅವನಲ್ಲಿ ಮೂಡುತ್ತೆ. ಆ ಭಾವನೆ ಮೂಡಿದಾಗ ಅವನು ತನ್ನ ಶಕ್ತಿಯೊಡನೆ ಸೇರ್ತಾನೆ. ಅವನೊಬ್ನೇ ಏನು ಮಾಡಕ್ಕಾಗಲ್ಲ. ಶಕ್ತಿ ಇಲ್ಲದೆ ಇದ್ರೆ ಆ ಪರಮಾತ್ಮ ನಿರ್ಜೀವ, ಅವನಿಗೇನು ಆಗಲ್ಲ, ನಿರ್ಗುಣ, ಅವನು ಏನು ಮಾಡಕ್ಕಾಗಲ್ಲ. ಅವನಿಗೆ ಚಲನೆ ಒಲನೆ ಬರ್ಬೇಕು ಅಂದಾಗ ಆ ಶಕ್ತಿ ಅವನಲ್ಲಿ ಒಂದಾಗ್ಬೇಕು. ಆ ಶಕ್ತಿ ಅನ್ನೋದು ಅವನಲ್ಲಿ ಸೇರ್ಕತಾಳೆ. ಆ ಶಕ್ತಿ ಸೇರಿದಾಗ ಏನಾಗತ್ತೆ? ಆ ಪರ ಅನ್ನುವ ಉಪಾಸನೆ ಮೂಲಕ ಅಲ್ಲಿ ತೊಡಗ್ತಾರೆ. ಆ ಶಕ್ತಿಯೊಡನೆ ಸೇರಿ ನಾನು ಈ ಸೃಷ್ಟಿನ ಮಾಡ್ಬೇಕು ಅನ್ನೋ ಒಂದು ಸಂಕಲ್ಪವನ್ನ ಮಾಡ್ಕೊಂತಾರೆ ಉಪಾಸನೆ ಮೂಲಕ. ಆ ಸಂಕಲ್ಪವನ್ನ ಮಾಡ್ಕೊಂಡಾಗ ಆ ಸಂಕಲ್ಪದನ್ನ ಮಾಡ್ಕೊಂಡಾಗ ಏನಾಗತ್ತೆ?
ಅಲ್ಲಿ ಒಂದು ಜ್ಞಾನ ಅನ್ನೋದು ನಿರ್ಮಾಣ ಆಗತ್ತೆ. ಯಾವಾಗ ಅವರು ಸಂಕಲ್ಪ ಮಾಡ್ಕೊಂತಾರೋ, ನಾವು ಈ ಸೃಷ್ಟಿನ ಮಾಡ್ಬೇಕು ಅಂತ ಶಿವಶಕ್ತಿಯರು ಸಂಕಲ್ಪ ಮಾಡಿದಾಗ ಏನಾಗತ್ತೆ, ಅಲ್ಲಿ ಒಂದು ಜ್ಞಾನ ಹುಟ್ಟುತ್ತೆ. ಆ ಜ್ಞಾನವ ಹುಟ್ಟೋ ಒಂದು ಸ್ಥಿತಿನ ನಾವೇನಂತ ಕರಿತೀವಿ, ಪಶ್ಯಂತಿ ಅಂತ ಅಂದ್ಬಿಟ್ಟು ಕರಿತೀವಿ. ಆ ಜ್ಞಾನ ಹುಟ್ಟೋವಂಥ ಸ್ಥಿತಿನ ಪಶ್ಯಂತಿ ಅಂತ ಕರೆದು, ಆ ಪಶ್ಯಂತಿ ಮೂಲಕ ಏನಾಯ್ತು, ಈ ಸೃಷ್ಟಿನ ಮಾಡ್ಬೇಕು ಅನ್ನೋ ಒಂದು ಜ್ಞಾನ ಬಂತು. ಆ ನಿರ್ಮಾಣವಾದಂತಹ ಸೃಷ್ಟಿ ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿ ತೀರ್ಮಾನ ಮಾಡ್ಬೇಕು. ಅಂದ್ರೆ ಹೇಗೆ ಬುದ್ಧಿಯ ಮೂಲಕ ಅಲ್ಲಿ ಯಾವ ಮಾತಾಡ್ಬೇಕು, ಯಾವ ವಿಚಾರ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ಆ ಮಧ್ಯಮದಲ್ಲಿ ತೀರ್ಮಾನ ಆಯ್ತೋ ನಮ್ಮ ಶರೀರದಲ್ಲಿ, ಅದೇ ರೀತಿ ಪಶ್ಯಂತಿ ಅನ್ನೋ ಒಂದು ಸ್ಥಿತಿ ತಲುಪಿದಾಗ ಈ ಸೃಷ್ಟಿ ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ವಿಚಾರವನ್ನ, ಎಲ್ಲ ಜ್ಞಾನವನ್ನ ನಡೆಸ್ತಾರೆ ಶಿವಶಕ್ತಿಯರು ಸೇರಿ. ಅಂತಹ ಸ್ಥಿತಿಗೆ ಮಧ್ಯಮ ಸ್ಥಿತಿ ಅಂತ ಹೇಳ್ತಾರೆ. ಇದಾದ ಮೇಲೆ ಈ ಮಧ್ಯಮ ಸ್ಥಿತಿ ಒಳಗೆ ಆ ತೀರ್ಮಾನ ತಗೋತಾರೆ, ಈ ಸೃಷ್ಟಿ ಹೇಗಿರ್ಬೇಕು, ಇದನ್ನ ಹೇಗೆ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜ್ಞಾನ ಬಂದ ನಂತರ ಏನಾಗತ್ತೆ, ಆ ಸೃಷ್ಟಿ ಜಗದ್ರೂಪವಾಗಿ ಎಲ್ಲ ಕಡೆನೂ ವ್ಯಕ್ತ ಆಗತ್ತೆ. ಆ ಸೃಷ್ಟಿ ಜಗದ್ರೂಪವಾಗಿ ಎಲ್ಲ ಕಡೆ ವ್ಯಕ್ತ ಕಾಣುತ್ತೆ, ನಮಗೆ ಕಾಣುತ್ತೆ. ಅಂತ ದೆಸೆನೆ ನಾವು ವೈಖರಿ ಅಂತ ಕರಿತೀವಿ. ಎಲ್ಲ ಕಡೆ ಆ ಸೃಷ್ಟಿ ಅನ್ನೋದು ಯಾವಾಗ ಜಗದ್ರೂಪವಾಗಿ ವ್ಯಕ್ತ ಆಯ್ತೋ ಅದನ್ನೇ ನಾವು ವೈಖರಿ ಅಂತ ಕಾಣ್ತೀವಿ. ಈಗ್ಲೂ ಕೂಡ ನಾವು ಒಂದೊಂದ್ಸಲ ಅಂತೀವಿ ನೋಡಿ, ಅಪ್ಪ ಸೃಷ್ಟಿ ನೋಡಿದಾಗ ನಮ್ಗೆ ಏನಾರ ಒಂದು ಆಶ್ಚರ್ಯಕರವಾದ ಸಂಗತಿ ಕಾಣ್ತು ಅಂದಾಗ ನಾವ್ ಅಂತೀವಿ, ಅಪ್ಪ ಆ ಭಗವಂತನ ಸೃಷ್ಟಿ ಎಷ್ಟೊಂದು ವೈಖರಿಯಾಗಿದ್ಯಪ್ಪ, ಅದನ್ನ ತಿಳಿಯಕ್ಕೆ ಆಗಲ್ಲ ನಮ್ ಕೈಲಿ ಅಂತ ಅಂತೀವಲ್ವಾ. ಅದೇ ರೀತಿ ಆ ವೈಖರಿ ಅನ್ನೋ ದೆಸೆಯಲ್ಲಿ ಆ ಪರಮಾತ್ಮ ಈ ಜಗತ್ತನ್ನ ಎಲ್ಲ ಕಡೆ ವ್ಯಕ್ತಪಡಿಸ್ತಾ ಅಂತ ಹೇಳ್ತಾರೆ. ಅಂದ್ರೆ ಆ 4 ಸ್ಥಿತಿಗಳು ಕೂಡ ಆ ಭಗವಂತನಿಗೆ ಈ ಸೃಷ್ಟಿಯಲ್ಲಿ ಬೇಕಾಯ್ತು. ಅದೇ ಈ ಮನುಷ್ಯನಲ್ಲೂ ಕೂಡ ಆ ವಾಕ್ ಅನ್ನೋದು ಒಳಗಡೆ ಇರ್ತಕ್ಕಂಥ ಒಂದು ಜ್ಞಾನ ಹೊರಗ್ ಬರ್ಬೇಕಾದ್ರೆ ಅದಕ್ಕೂ ಕೂಡ ಆ 4 ದೆಸೆಗಳ ಮೂಲಕ ಆ ಭಗವತಿ ಚಿತ್ ಸ್ವರೂಪಳಾಗಿ ನಿಂತು ಅದನ್ನ ಹೊರಕ್ ಹಾಕ್ತಾಳೆ ಅನ್ನೋದು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಇಂಥ ವಾಗ್ದೇವತೆಯ ರೂಪದಲ್ಲಿರ್ತಕ್ಕಂಥ ಮಾತೆ ಸೃಷ್ಟಿಲಿ ಕೂಡ ಎಲ್ಲ ಕಡೆ ಇದ್ದಾಳೆ ಅಂತ ಅಂದ್ಬಿಟ್ಟು ನಮ್ಗ್ ಕಾಣ್ ಬರ್ತಾ ಇದೆ. ಪ್ರತಿಯೊಂದು ವಸ್ತುವಿನಲ್ಲೂ, ಸೃಷ್ಟಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಏನ್ ಸೃಷ್ಟಿ ಆಗಿದೆಯೋ ಪ್ರತಿಯೊಂದರಲ್ಲೂ ಕೂಡ ಆ ವಾಗ್ದೇವತೆನ ನಾವು ಕಾಣ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ ಹೇಗಪ್ಪ ಅಂತಂದ್ರೆ ಕಲ್ಲಿನಲ್ಲಿ ನಾವು ಕಾಣ್ತೀವಿ. ಕಲ್ಲಲ್ಲಿ ಯಾವ ರೀತಿ ಇರ್ತಾಳೆ ಆ ಮಾತೆ, ರೂಪದಿಂದ ಇರ್ತಾಳೆ. ಅಂದ್ರೆ ಅಲ್ಲಿ ಇನ್ನು ಯಾವ್ದು ನಿರ್ಧಾರ ಆಗಲ್ಲ, ಸಂಕಲ್ಪ ಮಾತ್ರ ಅಲ್ಲಿ ಹುಟ್ಟಿರುತ್ತೆ. ಆ ಸಂಕಲ್ಪ ಹುಟ್ಟಿರೋದನ್ನ ಇಲ್ಲಿ ಈ ಸೃಷ್ಟಿ ಒಳಗೆ ಕಲ್ಲಿಗೆ ಹೋಲಿಸಿದ್ದಾರೆ. ಆಮೇಲೆ ಈ ಪಶ್ಯಂತಿಯನ್ನ ಯಾವ್ದಕ್ಕೂ ಹೋಲಿಸಿದಾರಪ್ಪ ಅಂತಂದ್ರೆ ವೃಕ್ಷಕ್ಕೆ ಹೋಲಿಸಿದ್ದಾರೆ. ಆ ಕಲ್ಲಿನಿಂದ ಸ್ವಲ್ಪ ವೃಕ್ಷಕ್ಕೆ ಬಂದಾಗ ಅದೇನಾಗತ್ತೆ, ಮೊಳಕೆ ಆಗತ್ತೆ, ಹುಟ್ಟುತ್ತೆ, ದೊಡ್ಡದಾಗತ್ತೆ, ಫಲಾನ್ ಕೊಡುತ್ತೆ. ಅಲ್ಲಿವರೆಗೂ ಒಂದು ಬೆಳವಣಿಗೆನ ನಾವು ಕಾಣ್ತಾ ಹೋಗ್ತೀವಿ. ಅದಕ್ಕೆ ನಾವು ಪಶ್ಯಂತಿ ಅಂತ. ಪಶುವಿನಲ್ಲಿ ಮಧ್ಯಮ ರೂಪ ಬಂತು, ಪರ ಆಯ್ತು, ಪಶ್ಯಂತಿ ಆಯ್ತು. ಈ ಮಧ್ಯಮ ರೂಪವನ್ನ ನಾವ್ ಯಾವ್ದ್ರಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ಈ ಪಶುನಲ್ಲಿ ಕಾಣ್ತೀವಿ. ಈ ಪಶುವಿನ ರೂಪಕ್ಕೆ ಬಂದಾಗ ಏನಾಗತ್ತೆ, ಅದರಲ್ಲಿ ಸಂತಾನ ಶಕ್ತಿ, ಹಸಿವು, ಜೀರ್ಣತೆ ಇವುಗಳನ್ನೆಲ್ಲ ನಾವು ಕಾಣ್ತಾ ಹೋಗ್ತೀವಿ. ಆದ್ರಿಂದ ಆ ಪಶುವಿನಲ್ಲಿ ನಾವು ಮಧ್ಯಮ ರೂಪವನ್ನ ಕಾಣ್ತೀವಿ. ಈ ಕೊನೆಯ ರೂಪ ಏನಿದೆ, ಈ ಕೊನೆಯ ರೂಪವನ್ನ, ಈ 4 ದೆಸೆಗಳನ್ನ ಹೊಂದಿದಂತ ಈ ವೈಖರಿಯ ರೂಪದ ಮೂಲಕ ಮಾತನಾಡೋ ಶಕ್ತಿಯನ್ನ ಈ ಮನುಷ್ಯ ಹೊಂದಿದ್ದಾನೆ. ಅಂದ್ರೆ ಈ 4 ದೆಸೆಗಳಲ್ಲೂ ಕೂಡ ಮನುಷ್ಯ ಇರ್ತಾನೆ. ಅಲ್ಲಿ ಮಧ್ಯಮದವರೆಗೂ ಅದಿದೆ. ಆ ವೈಖರಿ ಶಕ್ತಿಯಿಂದ ಹಿಡಿದು ಆ 3 ಶಕ್ತಿಗಳನ್ನು ಕೂಡ ಈ ಮನುಷ್ಯ ಹೊಂದ್ತಾ ಹೋಗ್ತಾನೆ. ಈ 4 ದೆಸೆಗಳಲ್ಲೂ ಕೂಡ ಅವನು
ಪೂರ್ಣತ್ವವನ್ನ ಹೊಂದಿದ ಕಾರಣ ಈ ಮನುಷ್ಯನ ನಾವೇನಂತ ಕರಿತಾ ಇದ್ದೀವಿ, ಅವನನ್ನ ಪುರುಷ ಅಂತ ಅನ್ಬಿಟ್ಟು ಕರಿತೀವಿ. ಈ 4 ದೆಸೆಯಲ್ಲೂ ಅವನು ಇರೋದ್ರಿಂದ ಪಕ್ಷಿ, ಗಿಡ, ಕಲ್ಲು ಅವೆಲ್ಲ ಆ ರೂಪದಲ್ಲಿದ್ರೆ, 3 ರೂಪಗಳನ್ನು ಹೊಂದಿದ್ರೆ, ಇವನ್ 4 ರೂಪಗಳನ್ನು ಹೊಂದಿ, ಆ ವೈಖರಿ ರೂಪವನ್ನ ಕೂಡ ಹೊಂದಿ, ಅದರ ಮುಖಾಂತರ ತನ್ನ ವಾಕನ್ನ, ತನ್ನ ಜ್ಞಾನವನ್ನ ಹೊರಹಾಕೋ ಒಂದು ಸ್ಥಿತಿನ ಹೊಂದಿರೋದ್ರಿಂದ ಇವನಿಗೆ ಈ ಮನುಷ್ಯನ ಪುರುಷ ಅಂತ ಅಂದ್ಬಿಟ್ಟು ಕರಿತೀವಿ. ಆ ಪರಮಾತ್ಮನಿಗೂ, ಆ ಪರಾಶಕ್ತಿಯಿಂದ ಕೂಡಿರ್ತಕ್ಕಂಥ ಆ ಪರಮಾತ್ಮನಿಗೂ ಒಂದು ಶರೀರ ಇದೆ, ಒಂದು ಸುಗುಣಾಕಾರ ಸ್ವರೂಪ ಇದೆ ಅಂತ ಅಂದ್ಬಿಟ್ಟು ನಾವು ತಿಳಿದಿದ್ದೀವಿ. ಅದು ಯಾವ್ದಪ್ಪ ಆ ಶರೀರ ಅಂತಂದ್ರೆ, ತ್ರಿಕೋಣದಿಂದ ಕೂಡಿರ್ತಕ್ಕಂಥ ಆ ಶ್ರೀಚಕ್ರ. ಆ ಶ್ರೀಚಕ್ರನೇ ನಾವು ಆ ಪರಾಶಕ್ತಿಯ ಶರೀರ ಅಂತ ಅಂದ್ಬಿಟ್ಟು ನಾವು ಸಗುಣ ರೂಪದಲ್ಲಿ ಆಕೆನ ಆರಾಧಿಸ್ತಾ ಇದ್ದೀವಿ. ಇದರ ಬಿಂದು ಏನಿದೆ, ಆ ಶ್ರೀಚಕ್ರದಲ್ಲಿರ್ತಕ್ಕಂಥ ಆ ಬಿಂದು ಏನಿದೆ, ಅದೇ ಪರ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಆ ಪಶ್ಯಂತಿ ಅನ್ನೋದು ಏನಿದೆ, ಅದನ್ನ ತ್ರಿಕೋಣ ಅಂತೀವಿ. ಮಧ್ಯಮ ಅನ್ನೋದನ್ನ ಅಷ್ಟ ತ್ರಿಕೋಣ ಅಂತೀವಿ. ಆ ಶ್ರೀಚಕ್ರದಲ್ಲಿರ್ತಕ್ಕಂಥ ವಿವರಣೆ ಇದು. ಆ ಶರೀರ, ಆ ಮಾತೆಯ ಶರೀರ ಅನ್ನೋದು ಬಿಂದುವಿನಲ್ಲಿ ಪರ ಆಗಿರತ್ತೆ, ಪಶ್ಯಂತಿಯಲ್ಲಿ ತ್ರಿಕೋಣ ಆಗಿರುತ್ತೆ, ಮಧ್ಯಮದಲ್ಲಿ ಅಷ್ಟ ತ್ರಿಕೋಣ ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ ಚಕ್ರಗಳು ಏನಿದೆ ಅದೆಲ್ಲ ವೈಖರಿಯಾಗಿರುತ್ತೆ. ಆದ್ರಿಂದ ಈ ಸೃಷ್ಟಿಗೆ ಮೊದಲ ಶಕ್ತಿಯೇ ಆ ಪರಾಶಕ್ತಿ, ಆ ಆದಿಶಕ್ತಿ. ಆದ್ರಿಂದ ಆ ಮಾತೇನ ನಾವು ಸದಾಕಾಲ ಧ್ಯಾನಿಸ್ತಾ ಹೋಗೋಣ. ಅನಾಹತ ಸ್ವರೂಪ ಆಗಿ ಮತ್ತೆ ಆನಂದ ಸ್ವರೂಪಳಾಗಿ ಆಕಾಶಾಂತರ್ಗತ ಆಗಿರೋ ಆ ನಾದ ಬ್ರಹ್ಮದ ಕಳಾ ಸ್ವರೂಪವಾದ ಶುದ್ಧ ಸತ್ವಕ್ಕೆ ಪರ ಅಂತ ಕರೀತಾರೆ. ಪಶ್ಯಂತಿ ಅಂದರೆ ಅದೇನಪ್ಪ ಅಂತಂದ್ರೆ, ಆ ಪಶ್ಯಂತಿ ಅಂದ್ರೆ ಅಂತರ್ಮುಖತೆ. ಸಾಮಾನ್ಯವಾಗಿ ಈ ಮನುಷ್ಯರಲ್ಲಿ ಏನಾಗತ್ತೆ, ಈ ಪ್ರಜ್ಞೆ ಅನ್ನೋದು ಅದು ಬಹಿರ್ಮುಖವಾಗೇ ಹೋಗ್ತಾ ಇರುತ್ತೆ, ಅಂದ್ರೆ ಕೆಳಮುಖವಾಗಿ ಅರಿತಾ ಇರುತ್ತೆ. ಆ ಕೆಳಮುಖವಾಗಿ ಅರಿಯುವಂತ ಶಕ್ತಿಯನ್ನ ನಾವೇನ್ ಮಾಡ್ಬೇಕು, ಅಧೋಮುಖವಾಗಿ ನಾವು ಮೇಲಕ್ಕೆ ತರಬೇಕು. ಅಂತ ಒಂದು ಸಾಧನೆ ಈ ಮನುಷ್ಯನಲ್ಲಿ ಯಾರೋ ಒಬ್ಬ, ಕೋಟಿಗೆ ಒಬ್ಬ ಇರ್ತಾನೆ ಅಂತ ಸಾಧನೆ ಮಾಡೋ ಅಂತ ವ್ಯಕ್ತಿ. ಅವನೇನ್ ಮಾಡ್ತಾನೆ, ತಮ್ಮ ತಪಶಕ್ತಿಯಿಂದ ಈ ಇಂದ್ರಿಯಗಳ ನಿಗ್ರಹವನ್ನ ಮಾಡ್ಕೊಂಡು, ಈ ಮನಸ್ಸನ್ನ ನಿಗ್ರಹ ಮಾಡ್ಕೊಂಡು, ಈ ಪ್ರಪಂಚಕ್ಕೆ ಮೂಲ ಏನು, ಈ ಪ್ರಪಂಚ ಹೇಗ್ ಬಂತು, ಈ ಸೃಷ್ಟಿಯಲ್ಲಿ ಜನಿಸಿರೋ ಈ ಜೀವಿಗೆ ಮೋಕ್ಷದ ದಾರಿ ಯಾವುದು, ಈ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಆ ದಾರಿ ಯಾವುದು ಅಂತ ಅಂದ್ಬಿಟ್ಟು ಅವನು ಅಂತರ್ಮುಖವಾಗಿ ಚಿಂತನೆ ಮಾಡ್ತಾ ಹೋಗ್ತಾನೆ. ಯಾವಾಗ ಅವನು ಅಂತರ್ಮುಖವಾಗಿ ಚಿಂತನೆ ಮಾಡ್ತಾ ಹೋಗ್ತಾನೋ, ಆಗ ಅವನ ಅಂತರ್ಮುಖ ದೃಷ್ಟಿ ಒಳಗೆ ಗೋಚರ ಆಗ್ತಕ್ಕಂಥ ಆ ದೆಸೆ ಇದೆಯಲ್ಲ, ಅವನ ಅಂತರ್ಮುಖವಾಗಿ ಯಾವಾಗ ಅವನು ಆ ದೃಷ್ಟಿ ಒಳಗೆ ಆ ಮಾತೆನ್ನ ಕಾಣ್ತಾನೋ, ಆ ದೆಸೆನೆ ಪ್ರತ್ಯಕ್ಷಿತ್ ರೂಪ ಅಂತ ಹೇಳ್ತೀವಿ. ಅಂದ್ರೆ ಆ ಪರ ಅನ್ನುವ ಅಮ್ಮನನ್ನ ಅವನೇನ್ ಮಾಡ್ತಾನೆ, ಅಂತರ್ಮುಖತೆಯಿಂದ ಅವಾಗ ಅವನು ಆ ಪಶ್ಯಂತಿ ಒಳಗೆ ಪಡಿತಾನೆ. ಪಶ್ಯಂತಿ ಪರದೇವತ ಅಂದ್ರೆ ಭಾವನಾ ರೂಪದಿಂದ ಉಪಾಸಿಸಿದಾಗ ಅಂತರ್ಮುಖ ತೇಜಸ್ಸಿನಲ್ಲಿ ಗೋಚರ ಆಗುವಂತ ಆ ದೇವತೆಯ ಆಕಾರ, ಸಗುಣ ಶ್ರೇಷ್ಠವಾದ ಆ ಆಕಾರವೇ ಆ ಪರದೇವತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ಬರ್ತಾ ಇದೆ. ಪರ ಪ್ರತ್ಯಕ್ಷತೆ ರೂಪ ಪಶ್ಯಂತಿ ಪರದೇವತ, ಮಧ್ಯಮ ವೈಖರಿ ರೂಪ ಭಕ್ತ ಮಾನಸ ಹಂಸಿಕ ಅಂತ ಅಂದ್ಬಿಟ್ಟಿದೆ. ಅಂದ್ರೆ ನಾವು ಆ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನೋ ಏನು ಈ 4 ದೆಸೆಗಳಿದೆಯೋ, ಈ 4 ದೆಸೆಗಳ ಮೂಲಕ ಯಾವ ಭಕ್ತ ಆ ಅಮ್ಮನನ್ನ ಜಾಗೃತಗೊಳಿಸ್ತಾನೋ, ತನ್ನಲ್ಲಿ ಇರ್ತಕ್ಕಂಥ, ತನ್ನ ಒಳಗೆ ಇರ್ತಕ್ಕಂಥ ಆ ಅಮ್ಮನನ್ನ ಜ್ಞಾನದ ಮೂಲಕ ಅರಿತು
ಅವಳನ್ನ ಜಾಗೃತ ಪಡಿಸ್ತಾನೋ ಆಗ ಏನು ಈ ಸಮುದ್ರದಲ್ಲಿ ಹಂಸ ಆನಂದದಿಂದ ತೇಲಾಡ್ತಿರುತ್ತೋ ಆ ರೀತಿಯಲ್ಲಿ ಆ ಮಾನಸ ಸರೋವರದಲ್ಲಿ ಅಂದ್ರೆ ಆ ಹೃದಯದ ಮಾನಸದಲ್ಲಿ ಆ ಭಕ್ತನ ಹೃದಯದ ಮಾನಸದಲ್ಲಿ ಆ ಹಂಸ ಅನ್ನೋದು ಆ ಮಾತೆಯ ಒಂದು ಚಿತ್ ರೂಪ ಅನ್ನೋದು ಹರಿದಾಡ್ತಿರುತ್ತೆ ಅವನ ಜೀವನದಲ್ಲಿ. ಅದು ಅವನಿಗೆ ಅತ್ಯದ್ಭುತವಾದ ಒಂದು ಆನಂದವನ್ನ ನೀಡ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಾತ್ರೆ.